ಓಂ ನಮಃ ಸಿದ್ಧೇಭ್ಯಃ ಓಂ ನಮಃ ಸಿದ್ಧೇಭ್ಯಃ ಓಂ ನಮಃ ಸಿದ್ಧೇಭ್ಯಃ ನಮೋ ಅರಿಹಂತಾನಂ ನಮೋ ಸಿದ್ಧಾಣಂ ನಮೋ ಆಯಿರ್ಯಾನಂ ನಮೋ ಉವಜ್ಜಾಯಾಣಂ ನಮೋ ಲೋಯೇ ಸೌವಸಾಹುನಂ ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಸಿದ್ಧಿರ್ಭವತು ಮೇ ಸದಾ ನಮೋಸ್ತು ಭಗವಾನ್ ನಮೋಸ್ತು ದ್ವಾದಶಾಂಗ್ ಜನವಾನಿ ಮಾತಾ ನಮೋಸ್ತು ನಮೋಸ್ತು ಆಚರ್ಷಿ ನಮೋಸ್ತು ನಮೋಸ್ತು ಗುರುದೇವ್ ನಮೋಸ್ತು 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 ಸದ್ಧರ್ಮ ಬಂಧುಗಳೇ, ಮಧ್ಯಾಹ್ನದ ಸಮಯದಲ್ಲಿ ಮರಣಕಂಟಿಕ ಆಚಾರ್ಯ ಅಮಿತಗತಿ ಸ್ವಾಮಿ ವಿರಚಿತ ಅಂತ ಒಂದು ಮಹಾನ್ ಅದ್ಭುತವಾದ ಸಮಾಧಿಗೋಸ್ಕರ ಇರುವಂಥ ಸಲ್ಲೇಖನ ಸಮಾಧಿ ಮಾಡಿಕೊಳ್ಳುವಂಥ ಒಂದು ವಿಷಯವನ್ನು ಈ ಗ್ರಂಥದಲ್ಲಿ ಹೇಳಿರುವಂಥ ವಿಷಯದು. ಬಹಳ ಸುಂದರವಾದ ಪ್ರಕರಣಗಳು ಇದರಲ್ಲಿ ನಡೀತಾ ಇದ್ದಾವೆ. ಕೊನೆಯದಾಗಿ ಒಂದು ವಾರ ಆಯ್ತು ಈಗ ಸ್ವಾಧ್ಯಾಯ ನಿಂತ್ಕೊಂಡಿತ್ತು. ಕೊನೆಯದಾಗಿ ಆಚಾರ್ಯ ಭಗವಂತರು ಆ ದಿವಸ ಏನು ಹೇಳಿದ್ರಪ್ಪ ಅಂತಂದ್ರೆ, ಆಚಾರ್ಯರು ಸಂಘವನ್ನು ತ್ಯಾಗ ಮಾಡಿ ಯಾಕೆ ಹೋಗ್ತಾರೆ, ಏನು ಕಾರಣದಿಂದ ಹೋಗ್ತಾರೆ, ಹೋಗುವಾಗ ಅವ್ರು ಏನೇನು ಅಲ್ಲಿ ತನ್ನ ಶಿಷ್ಯರಿಗೆ ಉಪದೇಶ ಕೊಡ್ತಾರೆ ಅನ್ನುವಂಥ ಬಹಳಷ್ಟು ವಿಷಯಗಳನ್ನು ನಾವು ಮೊನ್ನೆ ದಿವಸ ಆವಾಗ ತಿಳ್ಕೊಂಡಿದ್ದೀವಿ. ಇವತ್ತಿನ ದಿವಸ ಆಚಾರ್ಯ ಭಗವಂತರಲ್ಲಿ ಹೇಳ್ತಿದ್ದಾರೆ, ಕೊನೆಯದಾಗಿ ಹೇಳ್ತಾರ, ಅಥವಾ ಘೋರ ಪರಿಶಯೋं द्वारा अपने संघ को पीड़ित देखकर, ಬಹಳಷ್ಟು ಪರಿಶಯಗಳಿಂದ ತನ್ನ ಸಂಘವನ್ನು ಪೀಡಿತರಾಗಿ ಅಂತ ನೋಡಿ, अपने संघ में रहने वाले आचार्य के, ತನ್ನ ಸಂಘದಲ್ಲಿರುವಂಥ ಆ ಆಚಾರ್ಯರಿಗೆ ಅತ್ಯಂತ ಅಶಾಂತಿ ಹೋನಾ ಅನಿವಾರ್ಯ है. ಸಂಘದಲ್ಲೇ ಉಳ್ಕೊಂಡ್ಬಿಟ್ರಂದ್ರೆ ಸಂಘದಲ್ಲಿ ಆಗುವಂಥ ಕಲಹಗಳು, ಸಂಘದಲ್ಲಿ ಆಗುವಂಥ ಕೆಲವೊಂದು ವಿಷಯಗಳು, ಅದನ್ನೆಲ್ಲ ನೋಡಿ ಅದರಿಂದ ಇವರಿಗೆ ಶಾಂತಿ ಅಂತೂ ಸಿಗೋದಿಲ್ಲ, ಅಶಾಂತಿನೇ ಆಗುತ್ತೆ, ಅದು ಅತ್ಯಂತ ಅಶಾಂತಿ ಆಗುತ್ತದೆ ಅಂತ ಆ ಕಾರಣದಿಂದ ಅವರು ಸಂಘ ಬಿಟ್ಟು ಹೋಗಬೇಕು ಅನ್ನೋಂಥ ಉದ್ದೇಶ ಇಲ್ಲಿ ಆಚಾರ್ಯ ಭಗವಂತರ ಅಮಿತಗತಿ ಸ್ವಾಮಿಗಳು ಹೇಳ್ತಿದ್ದಾರೆ. समाधिस्थ आचार्य यदि अपने संग में ही रहता है तो परिशयों को आने पर स्वगण में विश्वस्त हुआ निर्भय होकर कुछ भी अयोग्य वस्तु की याचना कर सकता है एवं अयोग्य का सेवन तथा अयोग्य वचन स्पष्ट रूप से कह सकता है. ಆಚಾರ್ಯರು ಸಂಘದಲ್ಲಿರುವಂಥ ಅಂದರೆ ಸಮಾಧಿ ತಗೊಂಡಿರುವಂಥ ಆ ಆಚಾರ್ಯರು ಹೇಳ್ತದರಲ್ಲಿ ಏನಪ್ಪ ಅಂತಂದ್ರೆ, ಸಂಘದ ಮೇಲೆ ಬಂದಿರುವಂಥ ಅನೇಕ ಪ್ರಕಾರದ ಪರಿಶಯಗಳು, ತೊಂದರೆಗಳು, ಆ ಕಷ್ಟಗಳು, ಆ ಸಂದರ್ಭದಲ್ಲಿ ಅವರು ಸಂಘದಲ್ಲೇ ಉಳ್ಕೊಂಡಿದ್ರಂತಂದ್ರೆ ಸ್ವಗನ್ಮೆ ವಿಶ್ವಸ್ತ ಹುವ ನಿರ್ಭಯ ಹೋಕರ್, ನಿರ್ಭಯರಾಗಿ ಕುಚ್ ಭಿ ಅಯೋಗ್ಯ ವಸ್ತು ಕಿ ಯಾಚನಾ ಕರ್ ಸಕ್ತೆ ಹೈ. ಶಿಷ್ಯರ ಮೇಲಿರುವಂಥ ಮೋಹದ ಕಾರಣದಿಂದ ಅವರು ಯಾಚನೆ ಸಹ ಮಾಡಬಹುದು, ಅಯೋಗ್ಯವಾದ ವಸ್ತುಗಳ ಯಾಚನೆ ಮಾಡಬಹುದು. ಆಮೇಲೆ ಅಯೋಗ್ಯ ಕಾ ಸೇವನ್ ತಥಾ ಅಯೋಗ್ಯ ವಚನ ಸ್ಪಷ್ಟ ರೂಪ ಸೆ ಕಹ ಸಕ್ತಾ ಹೈ, ಅಯೋಗ್ಯ ಸೇವನ ಮಾಡಬಹುದು ಮತ್ತು ಅಯೋಗ್ಯ ವಚನಗಳನ್ನು ಸ್ಪಷ್ಟ ರೂಪದಿಂದ ಮಾತಾಡಬಹುದು. ಆ ಕಾರಣದಿಂದ ಸಂಘದಲ್ಲಿ ಇರಬಾರ್ದು ಅಂತ ಹೇಳ್ತಾರ. ಇಲ್ಲೇನಂತಾರ ಭಾವಾರ್ಥದಲ್ಲಿ, ಸಮಾಧಿಸ್ಥ ಆಚಾರ್ಯಕೋ ಭೂಕ್ ಪ್ಯಾಸ ಆದಿ ಜಬ ಸತಾಯೇಗಿ, ಆ ಸಮಾಧಿಯನ್ನು ತಗೊಂಡಿರುವಂಥ ಆಚಾರ್ಯರಿಗೆ ಹಸುವು ಬಾಯಾರಿಕೆ ಯಾವಾಗ ಅವರಿಗೆ ಕಾಡ್ತಾ ಇರುತ್ತೆ, ಸತಾಯಿಗಿ ತಬ್ ಸಂಘ ಸೆ ಪರಿಚಿತ ಹೋನೆ ಸೆ, ಸಂಘದಲ್ಲಿ ಪರಿಚಿತರಾಗಿರುವಂಥ ಕಾರಣದಿಂದ ನಿರ್ಭಯತಾ ಸೆ ಆಹಾರ ಆದಿ ಮಾಂಗನೆ ಲಗ್ ಜಾಯಂಗೆ. ಈಗ ಸಂಘದಲ್ಲಿ ಎಲ್ಲ ಸಾಧುಗಳು ಪರಿಚಿತರ, ನಮ್ಮ ಶಿಷ್ಯರಿದಾರ ಅಂತ ನಮಗೆ ಹಸುವಾದಾಗ ಬಾಯಾರಿಕೆ ಆದಾಗ ಶಿಷ್ಯರ ಹತ್ರ ನಿರ್ಭಯದಿಂದ, ಯಾವುದು ಭಯ ಇಲ್ಲ ಅಲ್ಲಿ, ನಿರ್ಭಯರಾಗಿ ಆ ಶಿಷ್ಯರ ಹತ್ರ ಅವ್ರು ಕೇಳಬಹುದು, ನನಗೆ ತಿನ್ಲಿಕ್ಕೆ ತಂದು ಕೊಡು, ನನಗೆ ಬಾಯಾರಿಕೆ ಆಗಿದೆ ನೀರು ಕೊಡು ಅಂತ ಏನಾದರೂ ಕೇಳಬಹುದು ಅನ್ನೋಂಥ ಮಾಗನೇ ಲಗ್ ಜಾಯಂಗೆ, ಖುದ್ ಹಿ ಖಾನೆ ಲಗ್ ಜಾಯಂಗೆ. ಭಯನೇ ಇಲ್ಲಲ್ಲ, ನಮ್ಮ ಸಂಘದಲ್ಲಿದೆ ಅಂದ್ರೆ ಯಾರ್ದು ಭಯ ಇದೆ ಅಲ್ಲಿ? ಶಿಷ್ಯರೆಲ್ಲ ನಮ್ಮವರು, ನನ್ನಿಂದ ತಪ್ಪಾದರೂ ಕೂಡ ಶಿಷ್ಯರನ್ನ ಮುಚ್ಚಾಕ್ತಾರೆ ಅನ್ನೋಂಥ ಆ ನಿರ್ಭಯತೆಯಿಂದ ಅವರು ಏನಾದರೂ ತಿನ್ಲಿಕ್ಕೆ ಪ್ರಾರಂಭ ಮಾಡಬಹುದು ಅನ್ನೋಂಥ ಅನೇಕ ಉದಾಹರಣೆಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ. खुद ही खाने लग जाएंगे इत्यादि दोष स्वयं स्वसंग में रहने से आचार्य को होते हैं. ಸ್ವಸಂಗದಲ್ಲಿ ಆಚಾರ್ಯರು ಉಳ್ಕೊಂಡ ನಂತರ ಇತ್ಯಾದಿ ಇವೆಲ್ಲ ದೋಷಗಳು ಅವರಿಗೆ ಆಚಾರ್ಯರಿಗೆ ಬರಬಹುದು ಅನ್ನೋಂಥ ಮಾತಿಲ್ಲಿ ಹೇಳ್ತಾರೆ. जिन शिष्यों को बाल होने से गोदी के बालकों के समान माना था, ಶಿಷ್ಯರು ಸಣ್ಣ ಶಿಷ್ಯರು ಸಣ್ಣ ಅಂದರೆ
ನವದೀಕ್ಷಿತ ಶಿಷ್ಯರು, ಅವರಿಗೆ ಬಾಲ ಶಿಷ್ಯರು ಅಂತ ಹೇಳ್ತಾರೆ. ಆ ಶಿಷ್ಯರಿಗೆ ಆಚಾರ್ಯರು ದೀಕ್ಷಾ ಕೊಟ್ಟಾಗ ಖಡಕ್ವಾಗಿ ಅವ್ರದ್ದು ಇದು ಮಾಡ್ಕೊಳ್ಳಲ್ಲ, ಅವ್ರನ್ನ ಸ್ವಲ್ಪ ಪ್ರೀತಿಯಿಂದ ನೋಡ್ಕೊಳ್ತಿರ್ತಾರ. ಏನು ಸಣ್ಣ ಪುಟ್ಟ ತಪ್ಪಾದರೂ ಕೂಡ ಅವ್ರಿಗೆ ಕ್ಷಮೆ ಮಾಡ್ತಿರ್ತಾರ, ಸಣ್ಣ ಪುಟ್ಟ ಪ್ರಾಯಶ್ಚಿತ್ತಗಳು ಕೊಡ್ತಿರ್ತಾರ. ಈ ರೀತಿ ಆ ಶಿಷ್ಯರನ್ನ ಅವರು ಗುರುಗಳು ನೋಡ್ಕೊಂಡಿರ್ತಾರ. ಅರ್ಥಾತ್ ಬಾಲಕವತ್ ಉನೇ ಸಂಭಾಲಾತ, ಬಾಲಕರ ತರ ಅವ್ರನ್ನ ಏನ್ ಮಾಡಿರ್ತಾರ, ಸಂಭಾಳಿಸಿರ್ತಾರ. तथा जो वृद्धावस्था के कारण विवल हो रहे हैं, जो अनाथ आरिकाएं है, वे सब समाधि के अवसर पर गुरु को स्नेह उत्पन्न करते हैं. ಅವ್ರ ಸಂಘದಲ್ಲಿ ಇದ್ರಂತಂದ್ರೆ ಆ ಬಾಲಕರ ತರ ಸಂಭಾಳಿಸಿರ್ತಾರ ಆ ಶಿಷ್ಯರು ಅಥವಾ ಆರಿಕೆಯರು, ಅವ್ರ ಮೇಲೆ ಸ್ನೇಹ ಮಾಡಿ ಅವ್ರನ್ನ ಸಮಾಧಿ ಹಾಳು ಮಾಡುವಂಥ ಸಂದರ್ಭಗಳು ಉತ್ಪನ್ನ ಆಗಬಹುದು. ಆ ಸ್ನೇಹದ ಕಾರಣದಿಂದ ಸಮಾಧಿ ಕೂಡ ಒಳ್ಳೆ ರೀತಿಯಿಂದ ಆಗುವುದಿಲ್ಲ ಅನ್ನುವಂಥ ಮಾತಿಲ್ಲಿ ಆಚಾರ್ಯ ಭಗವಂತರು ಹೇಳ್ತಿದ್ದಾರೆ. दुखी आरिका, शुल्लिका, शुल्लक आचार्य को करुणा उत्पन्न कर सकते हैं. ಆ ದುಃಖಿ ಅವು ಕೆಲವೊಂದು ಆರಿಕೆಯರು ಇರ್ತಾವ, ಆಳ್ತಿರ್ತಾವ, ಬಹಳ ಮೋಹಿತರಾಗಿರ್ತಾವ, ಗುರುಗಳನ್ನ ಕಳ್ಕೊಳ್ತೀವಂತ ಆಳ್ತಿರ್ತಾವ, ದುಃಖಿ ಆಗ್ತಿರ್ತಾವ, ಕಣ್ಣಲ್ಲಿ ನೀರು ತರ್ತಿರ್ತಾವ. ಇದು ಸ್ತ್ರೀ ಪರ್ಯಾಯದ ಅದು. ಈ ಪ್ರಕಾರ दुखी आरिका, शुल्लिका, शुल्लक आचार्य को करुणा उत्पन्न कर सकते हैं. उससे आचार्य के ध्यान में विघ्न आता है. ಅದರಿಂದ ಏನಾಗಬಹುದು ಅಂದ್ರೆ ಆಚಾರ್ಯರಿಗೆ ತನ್ನ ಧ್ಯಾನದಲ್ಲಿ ವಿಘ್ನ ಉತ್ಪನ್ನ ಆಗಬಹುದು. और अशांति होती है, ಅದರಿಂದ ಏನಾಗುತ್ತೆ, ಅಶಾಂತಿ ಉತ್ಪನ್ನ ಆಗುತ್ತದೆ. अपने गण में समाधि को यदि करे तो आचार्य का जो कुछ कार्य प्रैश्य कार्य हेतु अन्यत्र भेजना, शुश्रूषा, सेवा, हाथ पैर का मर्दन आदि, आहार पान आदि है, उनमें शिष्य प्रमाद करे, अर्थात प्रैश्य आदि कार्य को ठीक से नहीं करे तो आचार्य को अशांति होगी. ನಮ್ಮ ಗುರುಗಳಿದಾರೆ ಬಿಡ, ಸ್ವಲ್ಪ ತಪ್ಪಾದ್ರೂ ಏನಾಗುತ್ತೆ, ಅದಕ್ಕೆ ನಮ್ಮ ಗುರುಗಳು ನಮ್ಮನ್ನು ಕ್ಷಮಿಸ್ತಾರೆ ಬಿಡ ಅಂತ ಕೆಲವೊಂದು ಜವಾಬ್ದಾರಿಗಳಿರ್ತಾವೆ ಸಮಾಧಿ ಸಮಯದಲ್ಲಿ. ಆ ಜವಾಬ್ದಾರಿ ಸಮಯದಲ್ಲಿ ಇವ್ರು ಸ್ವಲ್ಪ ಪ್ರಮಾದಿ ಆಗಬಹುದು, ಆಲಸಿ ಆಗಬಹುದು. ಗುರುಗಳು ನಮ್ಮವರು ಇದಾರಲ್ಲ, ಸ್ವಲ್ಪ ಹಿಂದೆ ಮುಂದೆ ಆದ್ರೆ ಏನಾಗತ್ತೆ ಅಂತ ಜವಾಬ್ದಾರಿಯಲ್ಲಿ ಹಿಂದೆ ಮುಂದೆ ಮಾಡಿಕೊಂಡು ಆ ಆಚಾರ್ಯರಿಗೆ ತನ್ನ ಕೊನೆ ಸಮಯದಲ್ಲಿ ಏನಾಗಬಹುದು, ಅಶಾಂತಿ ಉತ್ಪನ್ನ ಆಗಬಹುದು ಅನ್ನೋಂಥ ಮಾತಲ್ಲಿ ಹೇಳ್ತಾರ. ಇಸ್ ಪ್ರಕಾರ ಇತನೇ ದೋಷ ಅಪನೆ ಸಂಘ ಮೇ समाधि करने से आचार्य को प्राप्त होते हैं. ಈ ಪ್ರಕಾರ ತನ್ನ ಸಂಘದಲ್ಲಿ ಇರುವಂತ ಕಾರಣದಿಂದ ಇಷ್ಟೆಲ್ಲಾ ದೋಷಗಳು ಆ ಆಚಾರ್ಯರಿಗೆ ಪ್ರಾಪ್ತ ಆಗಬಹುದು. तथा आचार्य सदृश अन्य प्रमुख मुनियों के भी होते हैं. इसलिए समाधि का इच्छुक धीर आचार्य स्वसंग को छोड़कर दूसरे संघ में जाता है. ಸಮಾಧಿಯನ್ನು ಇಚ್ಛೆ ಪಡ್ತಾ ಇರುವಂತ ಆ ಆಚಾರ್ಯರು ಏನ್ ಮಾಡ್ತಾರ ಅಂತಂದ್ರ ತನ್ನ ಸ್ವಸಂಘವನ್ನು ಬಿಟ್ಟು ಬೇರೆ ಸಂಘದಲ್ಲಿ ಹೋಗಲೇಬೇಕು ಅಂತ ತಿಳ್ಕೊಳ್ಬೇಕಿಲ್ಲಿ. दूसरे संघ में रहने वाले आचार्य के ममत्व का बीज अर्थात कारण नहीं रहता. ಬೇರೆ ಸಂಘದಲ್ಲಿ ಹೋದಾಗ ಅಲ್ಲಿ ಏನು ಮಮತ್ವ ಇರುವುದಿಲ್ಲ, ಮೋಹ ಇರುವುದಿಲ್ಲ, ಸ್ನೇಹ ಇರುವುದಿಲ್ಲ. ಅಲ್ಲಿ ಅವರು ಕರೆಕ್ಟ್ ಆಗಿ ಅವರು ಪಾಲನೆ ಮಾಡ್ತಿರ್ತಾರೆ ಮತ್ತು ಮಾಡಿಸ್ತಿರ್ತಾರೆ ಅಲ್ಲಿ. ಈ ಪ್ರಕಾರ ಅಥವಾ ಪೂರ್ವೋಕ್ತ ದೋಷ ವಹಾ ಪರ್ ನಹಿ ಹೋತೆ, ಇಲ್ಲಿ ಹಿಂದೆ ಹೇಳಿರುವಂತಹ ದೋಷಗಳು ಆ ಬೇರೆ ಸಂಘದಲ್ಲಿ ಹೋದಾಗ ಆಗುವುದಿಲ್ಲ. ವಹಾ ತೋ ಮಮತ್ವ ಹೀನ ಹೋತಾ ಜಾತಾ ಹೈ, ಅಲ್ಲಿ ಮಮತ್ವ ಮತ್ತಿಷ್ಟು ಹೀನ ಆಗ್ತಾ ಹೋಗ್ತಾ ಇರಲಿ. बिना निमित्त के निवृत्ति कैसे होवे, अर्थात ममत्व का निमित्त निज संगवास है और ममत्व के अभाव का निमित्त पर संघवास है. इनके बिना ममता भाव और ममता का अभाव नहीं होता. ನಾವೆಲ್ಲಿ ಮಮತ್ವ ಇದೆ, ಎಲ್ಲಿ ಸ್ನೇಹ ಇದೆ, ಎಲ್ಲಿ ಪ್ರೀತಿ ಇದೆ, ಎಲ್ಲಿ ಆಸಕ್ತ ಇದೆ, ಅದನ್ನು ಆ ವಸ್ತುವಿಂದ ನಾವು ದೂರ ಉಳ್ಕೊಂಡಿವಿ ಅಂತಂದ್ರೆ ನಮ್ಮ ಸೇಫ್ಟಿ, ನಮ್ಮ ಆತ್ಮ ಕಲ್ಯಾಣಕ್ಕೆ ಒಳ್ಳೆ ಉಪಯುಕ್ತ ಆಗುತ್ತದೆ ಅನ್ನುವಂಥ ಮಾತಿಲ್ಲಿ ಆಚಾರ್ಯ ಭಗವಂತರು ಹೇಳ್ತಿದ್ದಾರೆ. ಅಥವಾ ನಿಮಿತ್ತಿ ಕೆ ಬಿನಾ ನಿವೃತ್ತಿ ಮೋಕ್ಷ ಭಿ ಕಹಾ ಸೆ ಹೋವೆ, ನಿಮಿತ್ತಿ ಇಲ್ಲಾದ್ರೆ ಮೋಕ್ಷ ಕೂಡ ಎಲ್ಲಿದೆ? ನಿವೃತ್ತಿ ಮಾಡಲೇಬೇಕು. ಆ ನಿವೃತ್ತಿ ಮಾಡದಿದ್ದರೆ ಕೂಡ ನಿಮಗೆ ಮೋಕ್ಷ ಇಲ್ಲ ಅಂತ ತಿಳ್ಕೊಳ್ಬೇಕಂತ ಹೇಳ್ತಾರ. ಎಲ್ಲಿ ಹೋಗಿದ್ರಿ? ಮಲ್ಕೊಂಡಿದ್ರ? पर संघ में
आचार्य के प्रविष्ट होने पर वहां के मुनि विचार करते हैं कि अहो स्वगण के होने पर भी हमारे गणों में अनुरागी होकर ये आचार्य हमारे गण में आए हैं। इस तरह मानकर उस आचार्य के सेवा में मुनि समुदाय भक्ति और निज शक्ति के अनुसार प्रवृत्त हो जाता है। अतः परगण प्रवेश ही श्रेष्ठ है, परगण ಪ್ರವೇಶ ಹಿ ಶ್ರೇಷ್ಠ ಹೇ ಅಂತ ಹೇಳ್ತಾರೆ. ಯಾಕಂತಂದ್ರೆ ತಮ್ಮ ಸಂಘವನ್ನು ಬಿಟ್ಟು ಬೇರೆ ಸಂಘದಲ್ಲಿ ಹೋದಾಗ ಬೇರೆ ಸಂಘದ ಮುನಿಗಳು ವಿಚಾರ ಮಾಡ್ತಾರ, ತನ್ನ ಸ್ವಸಂಘವನ್ನು ಬಿಟ್ಟು ಅವರು ತನ್ನ ಸಂಘವನ್ನು ಬಿಟ್ಟು ಸಂಘದಲ್ಲಿರುವಂತ ಎಲ್ಲಾ ಶಿಷ್ಯರನ್ನು ಬಿಟ್ಟು ಅವರು ಎಲ್ಲ ಎಲ್ಲಿ ಬಂದಾರ ಅಂತಂದ್ರೆ ಬೇರೆ ಸಂಘದಲ್ಲಿ ಬಂದಿದ್ದಾರೆ. ಕಾರಣ ಏನಂತಂದ್ರ ಗುಣೋಮೆ ಅನುರಾಗಿ ಹೋಕರ್, ಆ ಗುಣಗಳಲ್ಲಿ ಅನುರಾಗಿ ಆಗಿ ಅವರು ಏನ್ ಮಾಡಿದಾರೆ ಅಂತಂದ್ರೆ ಆಚಾರ್ಯ ಹಮಾರೆ ಗಣ ಮೇ ಆಯೇ ಹೇ, ನಮ್ಮ ಗಣದಲ್ಲಿ ಬಂದಿದ್ದಾರೆ ಅವರು. ಅವ್ರಿಗೆ ಏನ್ ಮಾಡ್ಬೇಕು ನಾವು ಇಸ್ ತರ ಮಾನಕರ್ ಈ ರೀತಿ ತಿಳ್ಕೊಂಡು ಅವ್ರು ಏನ್ ಮಾಡ್ತಾರ ಉಸ್ ಆಚಾರ್ಯಕ್ಕೆ ಸೇವಾ ಮೇ ಮುನಿ ಸಮುದಾಯ, ಆ ಆಚಾರ್ಯ ಸೇವೆಯಲ್ಲಿ ಸಂಪೂರ್ಣ ಮುನಿ ಸಮುದಾಯ ಏನ್ ಮಾಡುತ್ತೆ ಭಕ್ತಿ और ನಿಜ ಶಕ್ತಿಗೆ ಅನುಸಾರ, ಭಕ್ತಿ ಮತ್ತು ನಿಜ ಶಕ್ತಿಗೆ ಅನುಸಾರವಾಗಿ ಪ್ರವೃತ್ತ हो जाता है, ಪ್ರವೃತ್ತರಾಗಿ ಬಿಡ್ತಾರ. ಅತಃ ಪರಗಣ ಪ್ರವೇಶ ಹಿ ಶ್ರೇಷ್ಠ ಹೇ, ಪರಗಣರ ಪ್ರವೇಶದಲ್ಲಿ ನಾವು ಮಾಡಿದ್ರೇನ ಶ್ರೇಷ್ಠ. ಬೇರೆ ಸಂಘದಲ್ಲಿ ಹೋದ್ರೇನೆ ಏನಿದೆ ಅಲ್ಲಿ ಏನಿದೆ ಶ್ರೇಷ್ಠ ಇದೆ. ಬೇರೆ ಸಂಘಕ್ಕೆ ಹೋಗ್ಬೇಕಂತ ಹೇಳ್ತಾರ. ಅಲ್ಲಿ ಉಳ್ಕೊಂಡ್ರೆ ನೋಡ್ರಿ ಮನೆ ಇದೆ, ಮನೆ ಯಾಕೆ ಬಿಡಕ್ಕೆ ಹೇಳಿದಾರ? ಮನೆಯಲ್ಲಿರುವಂಥ ವಸ್ತುಗಳಿರ್ಬೋದು, ಮನೆಯಲ್ಲಿರುವಂಥ ಪರಿವಾರದಲ್ಲಿರುವಂಥ ವ್ಯಕ್ತಿಗಳಿರ್ಬೋದು, ಮನೆ ಮೇಲೆ ಇರಬಹುದು, ಏನೋ ಅನೇಕ ವಸ್ತುಗಳ ಪದಾರ್ಥಗಳ ಅದರ ಮೇಲೆ ಮೋಹ ಉಳಿಬಹುದು. ಆ ಕಾರಣದಿಂದ ಮನೆ ತ್ಯಾಗ ಮಾಡಕ್ಕೆ ಹೇಳಿದ್ರು. ಮನೆ ತ್ಯಾಗ ಮಾಡಿದ್ರೆ ಪರಿವಾರ ತ್ಯಾಗ ಆಯ್ತು, ಕುಟುಂಬ ತ್ಯಾಗ ಆಯ್ತು, ಸಮಸ್ತ ವಸ್ತುಗಳ ತ್ಯಾಗ ಆಯ್ತು. ಎಲ್ಲಿವರೆಗೆ ದೀಕ್ಷಾ ತಗೊಳ್ಳೋ ತನಕ. ಇನ್ನು ದೀಕ್ಷಾ ತಗೊಂಡ್ರೆ ಇನ್ನು ಸಮಾಧಿ ಮಾಡ್ಕೊಳ್ಬೇಕು. ಏನು ನೀವು ಈ ಸಂಘದಲ್ಲಿದ್ದೀರ ಅಂತಂದ್ರೆ ಸಂಘದಲ್ಲಿರುವಂತಹ ಶಿಷ್ಯರ ಮೇಲೆ ಮೋಹ ಇರುತ್ತೆ, ಅಥವಾ ಸಂಘದಲ್ಲಿರುವಂತಹ ಸಾಧು ಸಂತರ ಮೇಲೆ ಮೋಹ ಇರುತ್ತೆ. ಆ ಸಾಧು ಸಂತರ ಸಂಘದಲ್ಲಿರುವಂತಹ ಎಲ್ಲರದ ಮೋಹ ಕಡಿಬೇಕಾದ್ರೆ ಸಂಘ ಕೂಡ ಬಿಟ್ಟು ಬೇರೆ ಸಂಘದಲ್ಲಿ ಹೋಗ್ಬೇಕಂತ ಹೇಳ್ತಾರ. ಎಲ್ಲರೂ ಬಿಡ್ಲೇಬೇಕು. ಇಲ್ಲಿ ಆಚಾರ್ಯದ ನಡೀತಾ ಇದೆ, ಅಂದರೆ ಮುನಿಗಳು ಕೂಡ ಬಿಟ್ಟು ಬೇರೆ ಸಂಘದಲ್ಲಿ ಹೋಗಬೇಕು ಅಂತ ಹೇಳ್ತಾರ. ಅಲ್ಲಿ ಸಮಾಧಿ ನಿಮಗೆ ಉತ್ಕೃಷ್ಟ ಸಮಾಧಿ ಮಾಡ್ಕೊಳ್ಬೇಕಾಗಿತ್ತಂತಂದ್ರ ನೀವು ಬಿಟ್ಟು ಹೋಗಲೇಬೇಕಲ್ಲಿ. ಪರಗಣ ಸರ್ವಶ್ರೇಷ್ಠ ಮಾನ ಜಾತಾ ಹೇ ಅಂತ ಹೇಳ್ತಾರೆ. ಅಲ್ಲಿ ಪರಗಣ ಅಂದ್ರೆ ಬೇರೆ ಸಂಘನೇ ನಿಮಗೆ ಶ್ರೇಷ್ಠ ಇದೆ ಅಂತ ತಿಳ್ಕೊಳ್ಬೇಕು. समाधि का इच्छुक छपक जिनके निकट पहुंचता है वह आचार्य, जिसने शास्त्रों के गूढ़ अर्थ को भली प्रकार ग्रहण किया है, ऐसा होना चाहिए. पार्थ्य प्रार्थना करने योग्य अथवा समाधि के लिए जिसकी अनेक मुनि प्रार्थना करते हैं, ऐसा होना चाहिए. चारित्र से संपन्न होना चाहिए. इस तरह का निर्यापक आचार्य सर्व प्रयत्न से प्राप्त करना चाहिए. समाधि का इच्छुक क्षपक, समाधि ಮಾಡ್ಕೊಳ್ಳೋದಕ್ಕೋಸ್ಕರ ಇಚ್ಛುಕ ಆಗಿರುವಂತಹ ಕ್ಷಪಕರು जिनके निकट पहुंचता है, ಯಾರ ಸಂಘದಲ್ಲಿ ಯಾರ ಆಚಾರ್ಯ ಹತ್ರ ಹೋಗ್ತಾರಲ್ಲಿ, वह आचार्य, आ आचार्यರು जिसने शास्त्रों के गूढ़ अर्थ को भली प्रकार ग्रहण किया है. ಆ ಆಚಾರ್ಯ ಹೇಗಿದ್ದಾರೆ ಅಂತಂದ್ರೆ ಶಾಸ್ತ್ರಗಳ ಗೂಢ ರಹಸ್ಯವನ್ನು ಅವರು ಒಳ್ಳೆ ರೀತಿಯಿಂದ ಸಮೀಚೀನ ರೀತಿಯಿಂದ ಅದನ್ನ ಗ್ರಹಣ ಮಾಡ್ಕೊಂಡಿದಾರ. ಐಸಾ ಹೋನಾಚ ಅಂತವ್ರು ಇರ್ಬೇಕಂತ ಹೇಳ್ತಾರೆ ಇಲ್ಲಿ. ಆಮೇಲೆ ಪಾರ್ಥ್ಯ ಪ್ರಾರ್ಥನಾ, ಪಾರ್ಥ್ಯ ಅಂದ್ರೆ ಪ್ರಾರ್ಥನಾ, ಪ್ರಾರ್ಥನಾ ಕರ್ನೆ ಯೋಗ್ಯ, ಪ್ರಾರ್ಥನಾ ಮಾಡುವಂತ ಯೋಗ್ಯ ಇರಬೇಕು. ಅಥವಾ ಸಮಾಧಿ ಕೆ ಲಿಯೆ ಜಿಸ್ಕಿ ಅನೇಕ ಮುನಿ ಪ್ರಾರ್ಥನಾ ಕರ್ತೆ ಹೇ, ಸಮಾಧಿಗೋಸ್ಕರ ಅನೇಕ ಮುನಿಗಳು ಪ್ರಾರ್ಥನೆ ಮಾಡ್ತಾರ. ಐಸಾ ಹೋನಾ ಚಾಹಿಯೆ, ಅಂತವ್ರು ಇರಬೇಕು. ಚಾರಿತ್ರ ಸೆ ಸಂಪನ್ನ ಹೋನಾ ಚಾಹಿಯೆ, ಚಾರಿತ್ರದಲ್ಲಿ ಏನಿರ್ಬೇಕು ಅವರು ಸಂಪನ್ನರಾಗಿರ್ಬೇಕು. ಈ ತರಹ ನಿರ್ಯಾಪಕ ಆಚಾರ್ಯ, ಈ ತರದ ನಿರ್ಯಾಪಕ ಆಚಾರ್ಯರು ಸರ್ವ ಪ್ರಯತ್ನ ಸೆ ಪ್ರಾಪ್ತ ಕರ್ನಾ ಚಾಹಿಯೆ, ಎಲ್ಲಾ ಪ್ರಕಾರದ ಪ್ರಯತ್ನದಿಂದ ಪ್ರಾಪ್ತ ಮಾಡ್ಕೊಳ್ಬೇಕು. ಯಾರು ಬೇಕಾದ್ರು ಬಂದಾರಂತ ಯಾರು ಬೇಕಾದ್ರು ಅವರು ಸಲ್ಲೇಖನ ಕೊಡುವುದಿಲ್ಲ. ಬಂದವ್ರಿಗೆಲ್ಲ ಸಲ್ಲೇಖನ ಕೊಡ್ಕೊಂತ ಕೂತಾರಂದ್ರೆ ಮತ್ತೆ ಹೆಂಗಾಗುತ್ತೆ ಅದು ಪರಿಸ್ಥಿತಿ. ಅವರು ಪರೀಕ್ಷೆ ಮಾಡ್ತಾರ. ಅವ್ರು ಎಲ್ಲಾ ಪ್ರಕಾರದ ಪರೀಕ್ಷೆ ಮಾಡಿ ಇವು ನಿಜವಾಗಲೂ ಸಲ್ಲೇಖನ ಮಾಡ್ಕೊಳ್ಳಂತ ಯೋಗ್ಯ ಇದಾರಂತ ಗೊತ್ತಾದ್ರೆ ಆ ಶಪಕನ ಸ್ವೀಕಾರ ಮಾಡ್ತಾರ, ಅಲ್ಲಿವರೆಗೆ ಸ್ವೀಕಾರ ಮಾಡುವುದಿಲ್ಲ.
ನಿರ್ಯಾಪಕ ಆಚಾರ್ಯರೇ ಕೊಡ್ಬೇಕು ಸಲ್ಲೇಖನ. ನಿಯಮ ಅದು. ಯಾರಿರ್ತಾರ ಅವ್ರು ನಿರ್ಯಾಪಕ ಆಚಾರ್ಯರು? ನಿರ್ಯಾಪಕ ಆಚಾರ್ಯರು ಯಾರಿರ್ತಾರ? ನಿರ್ಯಾಪಕ ಆಚಾರ್ಯ ಅಂತ ಹೆಂಗೆ ಸ್ವೀಕಾರ ಮಾಡ್ಬೇಕು ಅವ್ರನ್ನ? ಯಾರು ಕ್ಷಪಕರಿರ್ತಾರೆ ಅವರು ಅವರನ್ನ ನಿರ್ಯಾಪಕ ಆಚಾರ್ಯರಂತ ಅವ್ರನ್ನ ಸ್ವೀಕಾರ ಮಾಡಬೇಕು. ಅವಾಗ ಅವ್ರು ನಿರ್ಯಾಪಕ ಆಚಾರ್ಯರಾದರು. ಅವಾಗ ಆ ನಿರ್ಯಾಪಕ ಆಚಾರ್ಯರ ಮಾರ್ಗದರ್ಶನದಲ್ಲಿ ಅವರು ಹೇಗೆ ಹೇಳ್ತಾರೆ ಹಾಗೆ ಇಡೀ ಸಂಘ ನಡ್ಕೊಳ್ಬೇಕು. ಅವರು ಹೇಗೆ ಹೇಳ್ತಾರೆ ಹಾಗೆ ಆ ಕ್ಷಪಕರು ನಡ್ಕೊಳ್ಬೇಕು. ಸಂಘ ಚತುರ್ವಿಧ ಸಂಘ ಬಂತಲ್ಲಿ, ಎಲ್ಲ ಶ್ರಾವಕ ಶ್ರಾವಿಕ ಮುನಿ ಆರಿಕ ಎಲ್ಲರೂ ಅವ್ರು ಹೇಳ್ದಂಗೆ ನಡ್ಕೊಳ್ಬೇಕಂತಲ್ಲಿ ಹೇಳ್ತಾರಲ್ಲಿ ಈ ಪ್ರಕಾರ. ಜೋ ಸಂಸಾರ ಶರೀರ और भोगों से उदासीन है, ಯಾರು ಸಂಸಾರ ಶರೀರ ಮತ್ತು ಭೋಗಗಳಿಂದ ಉದಾಸೀನರಾಗಿದ್ದಾರ, ಪಾಪ ಭೀರು ಹೇ, ಪಾಪಕ್ಕೆ ಹೆದರ್ತಾರೆ. ಹೆಂಗಿರ್ಬೇಕು ಅವರು? ಪಾಪಕ್ಕೆ ಹೆದರುವಂತವ್ರು ಇರಬೇಕು. ಅರ್ಹಂತ ದೇವಕ್ಕೆ ಆಗಮಕ್ಕೆ ಸಾರಕ ಜ್ಞಾತ ಹೇ, ಅಂದ್ರೆ ಆಗಮದಲ್ಲಿ ಹೇಳಿರುವಂತ ಆ ಸಾರದ ಜ್ಞಾತ ಇರಬೇಕು ಅವರು. ಅರ್ಹಂತ ಭಗವಂತರು ಹೇಳಿರುವಂತ ಆಗಮದ ಜ್ಞಾತ ಇರಬೇಕು. ಐಸೆ ಆಚಾರ್ಯಕ್ಕೆ ಪಾದಮೂಲ ಮೇ ಜಾನೆ ವಾಲ ಯತಿ, ಇಂತಹ ಆಚಾರ್ಯರ ಪಾದಮೂಲದಲ್ಲಿ ಹೋಗುವಂತ ಆ ಯತಿ ಆರಾಧಕ ಸಮಾಧಿ ಕಾ ಸಾಧಕ ಹೋತಾ ಹೇ. ಅವಾಗ ಅವ್ರದ್ದು ಸಮಾಧಿ ಏನಾಗಬಹುದು? ಸಾಧಿಸಬಹುದು ಅಂತ ತಿಳ್ಕೊಳ್ಬೇಕು. इस प्रकार परगणचर्या नाम 15वा सूत्र पूर्ण हुआ. ಈ ಪ್ರಕಾರ ಪರಗಣಚರ್ಯ ಅನ್ನುವಂತ 15ನೇ ನಂಬರ್ ಸೂತ್ರ ಇಲ್ಲಿ ಏನಾಯ್ತು? ಪೂರ್ಣ ಆಯಿತು. ಮಾರ್ಗನ ಸೂತ್ರ. ಇನ್ನ ಮಾರ್ಗನ ಸೂತ್ರದಲ್ಲಿ ಏನ್ ಹೇಳ್ತಾರ ಅಂತಂದ್ರ, ಸಮಾಧಿ ಮರಣ ಕರ್ನೆ ವಾಲ ಆಚಾರ್ಯ 500 अथवा 600 700 योजन तक भी जाकर निर्यापक आचार्य यानी समाधि मरण की समस्त विधि को जानने वाले को प्राप्त करने के लिए एवं मैंने भली प्रकार से निर्यापक का अन्वेषण कर लिया है, इसमें कोई त्रुटि नहीं कि इस प्रकार अपने समाधान के लिए आचार्य का मार्गन करता है. ಇಚ್ಛುಕ್ ಸಮಾಧಿ ಇಚ್ಛುಕ್ ಇರ್ತಾರಲ್ಲ ಕ್ಷಪಕರು ಏನ್ ಮಾಡ್ತಾರ ಅಂತಂದ್ರೆ ಶೈಲಮ್ಮ, ಆ ಆಚಾರ್ಯರು 500 ಧನುಷ್ಯ, 500 ಧನುಷ್ಯ, 600 ಧನುಷ್ಯ ಅಥವಾ ಯೋಜನ ತನಕ ಹೋಗ್ತಾರ. ಅವರು ಯೋಜನೆಗಳ ತನಕ ವಿಹಾರ ಮಾಡ್ಕೊಂತ ಹೋಗ್ತಾರ. ಅಲ್ಲಿ ಆ ಸಂಘಗಳನ್ನ ಹುಡ್ಕೊಂತ, ಆ ಆಚಾರ್ಯಗಳನ್ನ ಹುಡ್ಕೊಂತ ಹೋಗ್ತಾರ. ಜಾಕರ್ ನಿರ್ಯಾಪಕ ಆಚಾರ್ಯ ಅಂದ್ರೆ ನಿರ್ಯಾಪಕ ಆಚಾರ್ಯ ಯಾರಾಗಬಹುದು ನನಗೆ ಅನ್ನುವಂತ ಆಚಾರ್ಯಗಳನ್ನ ಹುಡ್ಕೊಂತ ಹೋಗ್ತಾರ. ಪ್ರಾಪ್ತ करने के लिए एवं मैंने भली प्रकार से निर्यापक का अन्वेषण किया कर लिया है. ನಾನು ಒಳ್ಳೆ ರೀತಿಯಿಂದ ಆ ನಿರ್ಯಾಪಕ ಆಚಾರ್ಯರನ್ನ ಏನ್ ಮಾಡಿದೀನಿ? ಅನ್ವೇಷಣ ಅಂದ್ರೆ ನಾನು ಅವರಲ್ಲಿ ಗುಣಗಳನ್ನ ನೋಡಿದೀನಿ, ನಾನು ಅನ್ವೇಷಣ ಕರ್ಲಿಯಾ ಹೇ. ಇಸ್ಮೇ ಕೋಯಿ ತ್ರುಟಿ ನಹಿ, ಇವರಲ್ಲಿ ಯಾವುದೇ ಪ್ರಕಾರದ ತ್ರುಟಿಗಳು ಇಲ್ಲ. ಇಸ್ ಪ್ರಕಾರ ಅಪನೆ ಸಮಾಧಾನ ಕೇಳಿ, ಈ ಪ್ರಕಾರ ತನ್ನ ಸಮಾಧಾನಗೋಸ್ಕರ ಆಚಾರ್ಯಿಕ ಮಾರ್ಗನ ಕರ್ತೆ ಹೇ, ಅಂದ್ರೆ ಆಚಾರ್ಯರನ್ನ ಹುಡುಕ್ತಾ ಇರ್ತಾರ ಅವರು ಅಂತ ತಿಳ್ಕೊಳ್ಬೇಕಿಲ್ಲಿ. ಮಾರ್ಗನ ಕಾಲ ಪ್ರಮಾಣ ಬದಲಾತೆ ಹೇ, 1 ವರ್ಷ ಅಥವಾ 2, 3, 4 ವರ್ಷ पर्यंत निर्यापक का अन्वेषण करता है. 1 ವರ್ಷ, 2 ವರ್ಷ ಅಥವಾ 3, 4 ವರ್ಷ ತನಕ ಅವರು ನಿರ್ಯಾಪಕ ಆಚಾರ್ಯರನ್ನ ಅನ್ವೇಷಣ ಮಾಡ್ತಿರ್ತಾರ. ಅಥವಾ 12 ವರ್ಷ ತನಕ भी करता है, 12 ವರ್ಷ ತನಕ ಕೂಡ ಅವರು ಆ ನಿರ್ಯಾಪಕ ಆಚಾರ್ಯರನ್ನ ಹುಡುಕ್ತಿರ್ತಾರ. वह आचार्य श्रम रहित हो मार्गन करता ही जाता है. ಆ ಆಚಾರ್ಯರ ಶ್ರಮ ರಹಿತ ಆಗಿ ಮಾರ್ಗನ ಮಾಡ್ಕೊಂತ ಇರ್ತಾರ, ಅಂದ್ರೆ ಅನ್ವೇಷಣ ಮಾಡ್ಕೊಂತ ಇರ್ತಾರ, ಹುಡುಕೊಂತ ಇರ್ತಾರ. ಯಾವುದೇ ಕಷ್ಟಗಳನ್ನ ಪಡಲ್ಲ ಅವರು ಖುಷಿಯಾಗಿ ಆ ನಿರ್ಯಾಪಕ ಆಚಾರ್ಯರನ್ನ ಹುಡುಕ್ತಾ ಇರ್ತಾರ ಅಂತ ತಿಳ್ಕೊಳ್ಬೇಕಿಲ್ಲಿ. निर्यापक आचार्य की खोज के लिए गमन करने वाला आचार्य किस प्रकार गमन करे यह बताते हैं. ನಿರ್ಯಾಪಕ ಆಚಾರ್ಯರನ್ನ ಹುಡುಕೊಳ್ಳುವಂತ ಆ ಆಚಾರ್ಯರು, ಸಮಾಧಿ ತಗೊಳ್ಳುವಂತ ಆಚಾರ್ಯರು ಯಾವ ಪ್ರಕಾರ ಗಮನ ಮಾಡಬೇಕು, ಯಾವ ಪ್ರಕಾರ ವಿಹಾರ ಮಾಡಬೇಕು ಅದನ್ನೆಲ್ಲಿ ಹೇಳ್ತಾರ. ಏಕ ರಾತ್ರಿ ಪ್ರತಿಮಾ ಯೋಗ ಧಾರಣ ಕರ್ನ, ಒಂದು ರಾತ್ರಿ ಪ್ರತಿಮಾ ಯೋಗ ಧಾರಣ ಮಾಡ್ಕೊಳ್ಬೇಕು. ಪ್ರಶ್ನ और ಸ್ವಾಧ್ಯಾಯ ಮೇ ಕುಶಲತಾ, ಪ್ರಶ್ನೆ ಮತ್ತು ಸ್ವಾಧ್ಯಾಯದಲ್ಲಿ ಕುಶಲತಾ ಆಗಿರಬೇಕು. ಎರಡನೇದು ವಿಹಾರ ಪಥ ಮೇ ಸರ್ವತ್ರ ಸ್ಥಾನಾದಿ ಅಪ್ರತಿಬದ್ಧ रहना चाहिए, ಅಂದ್ರೆ ಎಲ್ಲಿ ಹೋಗಿ ನಿಂತ್ಕೊಳ್ತೀವಿ, ಎಲ್ಲಿ ಹೋಗಿ ಆಹಾರ ಮಾಡ್ತೀವಿ ಅದು ಫಿಕ್ಸ್ ಇರಂಗಿಲ್ಲ. ಎಲ್ಲಿ ಹೋಗಿ ನಿಂದಿರ್ಬೇಕು ಅನ್ಸುತ್ತೆ ಅಲ್ಲಿ ಹೋಗಿ ನಿಂತ್ಕೊಂಡ್ಬಿಡೋದು. ಈ ರೀತಿ ಅವ್ರು ವಿಹಾರ ಮಾಡ್ತಿರ್ತಾರ. ಹಂಗಾದ್ರೆ ಪರಿಸ್ಥಿತಿ ಐತಿ ನೋಡ್ರಿ ನಿಮ್ಮದು.
ಆಮೇಲೆ ಮೂರನೇದು ಸ್ಥಳೀಲ ಶಾಹಿ और ಸಾಧುओं से संयुक्त होना चाहिए, ಒಬ್ಬರೇ ಹೋಗಂಗಿಲ್ಲ, ಸಾಧುಗಳನ್ನ ತಗೊಂಡು ಹೋಗಬೇಕು ಜೊತೆಗೆ ಅಂತ ಹೇಳ್ತಾರ. और ये पांच विशिष्ट कर्तव्य है निर्यापक का अन्वेषण करने वाले आचार्य के. ಇವು 5 ಪ್ರಕಾರದ ಏನದವಿಲ್ಲಿ ಕರ್ತವ್ಯಗಳದ ನಿರ್ಯಾಪಕ ಆಚಾರ್ಯನ ಹುಡುಕಬೇಕಾದ್ರೆ ವಿಶೇಷ ಅರ್ಥದಲ್ಲಿ ಬಹಳ ಚಂದ ಹೇಳಿದಾರೆ. ಫೋನ್ ಬಂದ ವಿಶೇಷಾರ್ಥ ಹೊರಗೆ ಹೋಗಿ ಮಾತಾಡೋ ಹೋಗೋ ಕಡೆ ಹೊರಗೆ ಹೋಗಿ ಮಾತಾಡ ಬರೋದಪ್ಪ. विशेषार्थ निर्यापक को खोज करने के लिए प्रस्थान करने वाले आचार्य में जो विशेषताएं हैं उन्हें यहाँ कारिका में बताया है. ನಿರ್ಯಾಪಕ ಆಚಾರ್ಯರು ಆ ನಿರ್ಯಾಪಕ ಆಚಾರ್ಯರನ್ನ ಹುಡುಕುವಂತ ಆ ಆಚಾರ್ಯರು ಅವ್ರು ಹೇಗೆ ಅವರಲ್ಲಿ ವಿಶೇಷತೆಗಳಿರ್ತಾವ ಅದನ್ನ ಅನ್ನುವಂಥ ವಿಶೇಷನು ಈ ಕಾರಿಕೆಯಲ್ಲಿ ಈ ಸೂತ್ರದಲ್ಲಿ ಇಲ್ಲಿ ಕೊಟ್ಟಿದ್ದಾರೆ. ಹೇಗಿರ್ಬೇಕಂತಂದ್ರೆ 5 ಪ್ರಕಾರದ ವಿಶೇಷತೆಗಳನ್ನ ಕೊಟ್ಟಾರಲ್ಲಿ. ಎಷ್ಟು ಪ್ರಕಾರದ್ದು? 5 ಪ್ರಕಾರದ ವಿಶೇಷತೆಗಳನ್ನ ಕೊಡ್ತಾರ. ಇನ್ಕಾ ಸ್ವರೂಪ ಭಗವತಿ ಆರಾಧನಾ ಟೀಕಾನುಸಾರ ಬತಾತೆ. ಭಗವತಿ ಆರಾಧನಾದಲ್ಲಿ ಟೀಕೆದಲ್ಲಿ ಇದನ್ನ ಹೇಳಿದಾರ. ಏಕ ರಾತ್ರಿ ಪ್ರತಿಮಾ ಯೋಗ ಏನಂತ ಹೇಳಿದ್ರಿ? ಒಂದು ರಾತ್ರಿ ಪ್ರತಿಮಾ ಯೋಗ ಯಾನಿ 3 उपवास करके. ಎಷ್ಟು ಉಪವಾಸ? 3 उपवास 3 उपवास करके चौथी रात में ग्राम नगर आदि के बाहर स्मशान वनादि स्थान पर पूर्व या उत्तर में मुख कर नासाग्र दृष्टि एवं शरीर स्थिर करके सूर्योदय होने तक ध्यानस्थ रहना एक रात्रि प्रतिमा योग कहलाता है. ಏನು ಹೇಳಿದ್ರಿ ಇಲ್ಲಿ? ಬಹಳ ಸುಂದರವಾಗಿ ಹೇಳಿದ್ರು. ಒಂದು ಪ್ರತಿಮಾ ರಾತ್ರಿ ಯೋಗ, ಒಂದು ರಾತ್ರಿ ಪ್ರತಿಮಾ ಯೋಗ ಅಂತಂದ್ರೆ ಏನಿದ ಅಂದ್ರೆ 3 ಉಪವಾಸ ಮಾಡಬೇಕು. ಚೌತಿ ರಾತ್ರಿ ಮೇ 4ನೇ ರಾತ್ರಿ ಏನ್ ಮಾಡ್ಬೇಕಂತಂದ್ರ ಗ್ರಾಮ ನಗರಾದಿಕೆ ಬಾಹರ್, ಗ್ರಾಮ ಮತ್ತು ನಗರದ ಹೊರಗಡೆ ಹೋಗಿ, ಸ್ಮಶಾನ ಇಲ್ಲಂದ್ರೆ ವನದಲ್ಲಿ, ಸ್ಮಶಾನ ಇಲ್ಲಂದ್ರೆ ವನದಲ್ಲಿ ಹೋಗಿ, ವನ ಆದಿಯಲ್ಲಿ ಹೋಗಿ, ಸ್ಥಾನ ಪರ್ ಪೂರ್ವ ಯಾ ಉತ್ತರ ಮೇ ಮುಖ ಕರ್ಕೆ, ಪೂರ್ವಕ್ಕೆ ಅಲ್ಲದ್ರೆ ಉತ್ತರಕ್ಕೆ ಮುಖ ಮಾಡಿಕೊಂಡು, ಉತ್ತರ ಮೇ ಮುಖ ಕರ್ಕೆ ನಾಸಾಗ್ರ ದೃಷ್ಟಿ, ತನ್ನ ದೃಷ್ಟಿ ಮೂಗಿನ ಮೇಲೆ ಇರಬೇಕು, ಮಲಗೋಂಗಿಲ್ಲ, ನಿದ್ದೆ ಮಾಡೋಂಗಿಲ್ಲ, ನಾಸಾಗ್ರ ದೃಷ್ಟಿ. ಏವಂ ಶರೀರ ಸ್ಥಿರ ಕರ್ಕೆ, ಶರೀರವನ್ನು ಏನ್ ಮಾಡಬೇಕು? ಸ್ಥಿರ ಮಾಡಿ ಕರ್ಕೆ ಸೂರ್ಯೋದಯ ಹೋನೆ ತಕ, ಸೂರ್ಯೋದಯ ಆಗೋ ತನಕ ಧ್ಯಾನಸ್ಥ ರಹನ, ಧ್ಯಾನದಲ್ಲಿ ಲೀನರಾಗಿರೋದು. ಅದಕ್ಕೆ ಏನ್ ಹೇಳ್ತಾರಂತಂದ್ರ ಏಕ ರಾತ್ರಿ ಪ್ರತಿಮಾ ಯೋಗ ಕಹಲಾತಾ ಹೇ. ಅದಕ್ಕೆ ಏಕ ರಾತ್ರಿ ಪ್ರತಿಮಾ ಯೋಗ ಅಂತ ಹೇಳ್ತಾರ. ಈ ಪ್ರಕಾರ ಇಲ್ಲಿ ತಿಳ್ಕೊಳ್ಬೇಕಿಲ್ಲಿ. ಪ್ರಶ್ನ ಕುಶಲ್ ಅಂತ ಬಂತು ಎರಡನೇದು. ಪ್ರಶ್ನ ಕುಶಲ್ ಅಂದ್ರೆ ಏನ? ವಿಹಾರ करते हुए ग्राम में, विहार करते हुए मार्ग में गृहस्थ, आरिका, वृद्ध आदि को पूछ कर, अर्थात रास्ते आदि के विषय में पूछ कर कार्य करने में कुशलता होना चाहिए. ವಿಹಾರ ಮಾಡ್ಕೊಂತ ಹೋಗ್ತಾ ಇರುವಾಗ ಯಾರೋ ಗೃಹಸ್ಥರು ಸಿಗ್ತಾರ, ಆರಿಕೆಯರು ಸಿಗ್ತಾರ, ಅಥವಾ ವೃದ್ಧರು ಸಿಗ್ತಾರೆ, ಏನೋ ಶ್ರಾವಿಕೆಯರು ಸಿಗ್ತಾರ, ಅವರನ್ನ ಕೇಳಬೇಕು. ದಾರಿ ಕೇಳಬೇಕು ನಾವು. ದಾರಿ ರಾಸ್ತೆ ಆದಿಕೆ ವಿಷಯ ಮೇ ಪೂಚ್ಕರ, ಹಾದಿಗಳನ್ನೆಲ್ಲ ವಿಷಯಗಳನ್ನ ಕೇಳಿಕೊಂಡು ಕಾರ್ಯಕರ್ನ ಕುಶಲತಾ, ಆ ಕುಶಲತೆ ಅವ್ರ ಹತ್ರ ಇರಬೇಕು. ಇಸ್ ತರಹ ಕಿ ಕುಶಲತಾ ನಹಿ ಹೋಗಿ ತೋ ಇಷ್ಟ ಗ್ರಾಮಾದಿ ಕೆ ಪ್ರತಿ ಗಮನ ಕರ್ನೆ ಮೇ ಪರೇಶಾನಿ ಹೋಗಿ. ಈ ಕುಶಲತೆ ಇಲ್ಲಾಗಿತ್ತಂದ್ರೆ ಎಲ್ಲಿ ಹೋಗ್ಬೇಕು ಅನ್ನುವಂಥದ ಆ ನಿಮ್ದೇನು ಗುರಿ ಇದೆ, ಆ ಗುರಿಗೆ ನೀವು ತಲುಪಲಿಕ್ಕೆ ಆಗುವುದಿಲ್ಲ ಅಂತ ಹೇಳ್ತಾರೆ ಇಲ್ಲಿ. ಸ್ವಾಧ್ಯಾಯ ಕುಶಲ ಮೂರನೇದು ಯಾವುದು? ಸ್ವಾಧ್ಯಾಯ ಕುಶಲ. ಸ್ವಾಧ್ಯಾಯ ಕುಶಲದಲ್ಲಿ ಏನ್ ಹೇಳ್ತಾರ ಅಂತಂದ್ರ ಸ್ವಾಧ್ಯಾಯ ಕರಕೆ ಆಹಾರಾರ್ಥ ಗ್ರಾಮಾದಿ ಮೇ ಗಮನ ಕರ್ನ, ಸ್ವಾಧ್ಯಾಯ ಮಾಡಿ ಆಹಾರ ಅರ್ಥ ಗ್ರಾಮಗಳಲ್ಲಿ ಗಮನ ಮಾಡೋದು ಸ್ವಾಧ್ಯಾಯ ಕುಶಲತಾ ಹೇ, ಸ್ವಾಧ್ಯಾಯ ಕುಶಲತಾ ಅಂತ ಅದಕ್ಕೆ ಹೇಳ್ತಾರ. ಆಮೇಲೆ ಸರ್ವತ್ರ ಅಪ್ರತಿಬದ್ಧತಾ ಅಂತ ಹೇಳ್ತಾರ ಇಲ್ಲಿ. ಸರ್ವತ್ರ ಅಪ್ರತಿಬದ್ಧತಾ ಇದರಲ್ಲಿ ಏನ್ ಹೇಳ್ತಾರ ಅಂತಂದ್ರ ವಿಹಾರ ಪಥ ಮೇ ಕಿಸಿ ವಿಶಿಷ್ಟ ಸ್ಥಾನ ಮೇ, ವಿಹಾರ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ವಿಶಿಷ್ಟ ಸ್ಥಾನಗಳಲ್ಲಿ, ವಿಶಿಷ್ಟ ಶ್ರಾವಕ ಮೇ, ವಿಶಿಷ್ಟ ಶ್ರಾವಕರಲ್ಲಿ, ಯತಿಯೋ ಮೇ, ಯತಿಗಳಲ್ಲಿ ಸ್ನೇಹ ಯುಕ್ತ ನಹಿ ಹೋನಾ. ಮುನಿಗಳ ಮೇಲೇನೂ ಮೋಹ ಇರಬಾರ್ದು, ವಿಶಿಷ್ಟ ಸ್ಥಾನ ಮೇಲೇನೂ ಮೋಹ ಇರಬಾರ್ದು, ಆಮೇಲೆ ವಿಶಿಷ್ಟ ಶ್ರಾವಕರ ಮೇಲೆ ಕೂಡ ಮೋಹ ಇರಬಾರ್ದು, ಸ್ನೇಹ ಇರಬಾರ್ದು. ನನ್ನ ಸಮಾಧಿ ನಾನು ಆ ಊರಲ್ಲಿನೇ ಮಾಡಿಕೊಳ್ತೀನಿ ಅನ್ನುವಂಥ ಮೋಹ ಸಹ ಇರಬಾರ್ದು. ವಿಶಿಷ್ಟ ಸ್ಥಾನನೇ ಇರಬಾರ್ದಲ್ಲಿ. ನಾನು ಸಮಾಧಿ ಈ ಮುನಿಗಳ ಕಡೆಯಿಂದನೇ ಮಾಡ್ಕೊಳ್ತೀನಿ ಅನ್ನುವಂಥ ಮೋಹ ಸಹ
ಇರಬಾರ್ದು ಅಂತ ಹೇಳ್ತಾರೆ ಇಲ್ಲಿ. ಈ ಪ್ರಕಾರ ವಿಶಿಷ್ಟ ಸ್ಥಾನ ಮೇ ವಿಶಿಷ್ಟ ಶ್ರಾವಕ ಮೇ ಯತಿಯೋ ಮೇ ಸ್ನೇಹ ಯುಕ್ತ ನಹಿ ಹೋನಾ ಸರ್ವತ್ರ ಅಪ್ರತಿಬದ್ಧತಾ कहलाती है. ಸರ್ವತ್ರ ಅದಕ್ಕೆ ಏನಂತಾರ ಅಪ್ರತಿಬದ್ಧತಾ ಅಂತ ಹೇಳ್ತಾರ. यदि बीच में किसी के प्रति मोह होगा तो आगे विहार नहीं कर पाएगा. ಯಾರ ಮೇಲೆರ ಮೋಹ ಇದ್ರೆ ಬಿಟ್ಟು ಹೋಗಕ್ಕಾಗತ್ತೇನ್ರಿ ಅದು? ಬಿಟ್ಟು ಹೋಗಕ್ಕಾಗತ್ತಾ? ಆಗುವುದಿಲ್ಲ. ಅದಕ್ಕೆ ಯಾರ ಮೇಲೂ ಯಾವುದೇ ವಿಶಿಷ್ಟವಾದ ಸ್ಥಾನ ಮೇಲೆ, ಯಾವುದೇ ವಿಶಿಷ್ಟವಾದ ವ್ಯಕ್ತಿಗಳ ಮೇಲೆ, ಯಾವುದೇ ವಿಶಿಷ್ಟವಾದ ಶ್ರಾವಕರ ಮೇಲೆ, ಯಾವುದೇ ವಿಶಿಷ್ಟವಾದ ಮುನಿಗಳ ಮೇಲೆ, ಸಂಘದ ಮೇಲೆ ಯಾವುದೇ ಪ್ರಕಾರದ ಸ್ನೇಹ, ಅದು ಪ್ರಶಸ್ತಿ ಇರಲಿ ಅಪ್ರಶಸ್ತಿ ಇರಲಿ, ನಿಮ್ಮ ಸಮಾಧಿಗೆ ಘಾತಕನೇ ಇದೆ ಅದು. ನಿಮಗೆ ಪ್ರಶಸ್ತಿ ಇರಲಿ ಅಪ್ರಶಸ್ತಿ ಇರಲಿ, ನಿಮ್ಮ ಸಮಾಧಿಗೆ ಘಾತಕನೇ ಇದೆ ಅದು. ನಿಮ್ಮ ಸಮಾಧಿ ಹಾಳು ಮಾಡುವಂಥ ಒಂದು ನಿಮಿತ್ತನ ತಿಳ್ಕೊಳ್ಬೇಕು ಅದು. ಈ ಪ್ರಕಾರ नहीं कर पाएगा. अतः सर्वत्र अप्रतिबद्धता चाहिए. ಅದಕ್ಕೆ ಎಲ್ಲ ಕಡೆ ಏನಿರಬೇಕು? ಅಪ್ರತಿಬದ್ಧತಾನೇ ಇರಬೇಕು ಅಂತ ಹೇಳ್ತಾಳ. ಸ್ಥಡೀಲಶಾಹಿ ಅಂತ ಬಂತಿಲ್ಲಿ. ನೆಕ್ಸ್ಟ್ ಯಾವ್ದು ಬಂತು? ಸ್ಥಡೀಲಶಾಹಿ ಅಂತ ಬಂತು. ಸ್ಥಡೀಲಶಾಹಿ ಅಂದ್ರೆ ಏನು? ಶಾರೀರಿಕ ಕ್ರಿಯಾ, ಶರೀರದ ಕ್ರಿಯೆ ಯಾವುದು? ಮಲತ್ಯಾಗ ಆದಿ ಕೆ ಲಿಯೇ ಪ್ರಾಸುಕ ಸ್ಥಾನ ದೇಖನಾ ಸ್ಥಡೀಲಶಾಹಿ ಸ್ಥಾಯಿತ್ವ ಗುಣ ಹೇ ಅಂತ ಹೇಳ್ತಾರೆ. ಅಲ್ಲಿ ಸ್ಥಡೀಲಶಾಹಿತ್ವ ಗುಣ ಅಂತಂದ್ರೆ ಏನ? ಮಲ ಆದಿ ತ್ಯಾಗ ಮಾಡಕ್ಕೆ ಸ್ಥಾನ ಹೇಗಿರ್ಬೇಕಂತಂದ್ರ ಪ್ರಾಸುಕವಾದ ಸ್ಥಾನ ಇರ್ಬೇಕಂತ ಹೇಳ್ತಾರೆ. ನೋಡ್ರಿ, ಯಾವ ಸ್ಥಾನ ಇರಬೇಕು? ಪ್ರಾಸುಕವಾದ ಸ್ಥಾನ. ಇನ್ನು ಇಲ್ಲಿ ಅಂತದ್ ಮಾಡೋದ? ಬಿಸಿ ಮಾಡೋದು ಸ್ಥಾನ ಕೂಡ. ಪ್ರಾಸುಕದ ಅರ್ಥ ಏನು? ಬಿಸಿ ಮಾಡೋದ? ಪ್ರಾಸುಕದ ಅರ್ಥ ಏನು? ಜೀವರಹಿತ ಅಂತ ಹೇಳ್ತಾರಲ್ಲಿ. ಪ್ರಾಸುಕದ ಸ್ಥಾನದ ಅರ್ಥ ಏನಂತಂದ್ರ ಜೀವರಹಿತ ಸ್ಥಾನ ಇರಬೇಕು. ಸೂಕ್ಷ್ಮಾತಿ ಸೂಕ್ಷ್ಮ ಜೀವಿಗಳಿಂದ ರಹಿತವಾಗಿರುವಂತಹ ಸ್ಥಾನ ಇರಬೇಕು. ಆ ಸ್ಥಾನದಲ್ಲಿನೇ ಅವ್ರು ಏನ್ ಮಾಡ್ತಿರ್ತಾರ? ಮಲಮೂತ್ರ ಆದಿ ವಿಸರ್ಜನ ಮಾಡ್ತಿರ್ತಾರೆ ಅಂತ ತಿಳ್ಕೊಳ್ಬೇಕು. ಇಲ್ಲಿ ಅಂತ ಸ್ಥಾನಗಳನ್ನು ಕೂಡ ಹುಡ್ಕೊಂತ ಹೋಗ್ತಿರ್ತಾರೆ ವಿಹಾರದಲ್ಲಿ ಅವರು. ಈ ಪ್ರಕಾರ ಆಮೇಲೆ ಸಾಧು ಸಂಯುತ ಅಂತ ಹೇಳ್ತಾರೆ ಇಲ್ಲಿ. ಐದನೇದು ಯಾವುದು? ಸಾಧು ಸಂಯುತ. ಐದನೇ ಸಾಧು ಸಂಯುತದಲ್ಲಿ ಏನ್ ಹೇಳ್ತಾರ ಅಂತಂದ್ರ ವಿಹಾರ करते समय सहायता करने वाले योग्य मुनि के साथ विहार करना चाहिए. ವಿಹಾರ ಮಾಡುವಂತ ಸಂದರ್ಭದಲ್ಲಿ ಸಹಾಯತಾ ಮಾಡುವಂತ ಯೋಗ್ಯ ಮುನಿ ಯಾರಿದಾರ, ನಮಗೆ ವಿಹಾರದಲ್ಲಿ ಸಹಕಾರಿ ಆಗುವಂತ ಯೋಗ್ಯ ಮುನಿ ಯಾರಿದಾರ, ಆ ಮುನಿಗಳನ್ನ ತಗೊಂಡು ವಿಹಾರ ಮಾಡಬೇಕು ಅಂತ ಹೇಳ್ತಾರೆ. ಈ ಪ್ರಕಾರ 5 ವಿಶೇಷತೆಗಳನ್ನ ಇಲ್ಲಿ ನಿರ್ಯಾಪಕಕ್ಕೆ ಅನ್ವೇಷಣೆ ನಿಕಲ್ನೆ ವಾಲೆ ಆಚಾರ್ಯ ಕಿ ಹೇ. ಅಂದ್ರೆ ಯಾವ ಆಚಾರ್ಯರು ಸಮಾಧಿ ಇಚ್ಛುಕರಿರುವಂತ ಆಚಾರ್ಯರು ನಿರ್ಯಾಪಕರನ್ನ ಹುಡುಕ್ಲಿಕ್ಕೆ ಹೋಗ್ತಾ ಇರುವಾಗ ಈ 5 ವಿಶೇಷತೆಗಳು ಅವ್ರ ಹತ್ರ ಇರಬೇಕು ಅಂತ ಇಲ್ಲಿ ಹೇಳ್ತಾರ. ಅರ್ಥ ಆಯ್ತಿದು? गुरु के निकट में आलोचना करूंगा ऐसी भावना से कोई साधु विहार कर रहा है और दैववश मार्ग में रोगादि से मूक अवस्था को प्राप्त होता है तो भी वह आराधक है, ऐसा कहते हैं. ಇಲ್ಲಿ ಬಹಳ ಸುಂದರವಾಗಿ ಹೇಳ್ತಾರ. ಏನಂತಂದ್ರೆ ಗುರುಕ್ಕೆ ನಿಕಟ ಆಲೋಚನಾ ಕರುಂಗ, ಗುರುಗಳ ಹತ್ರ ಹೋಗಿ ನಾನು ಆಲೋಚನೆ ಮಾಡ್ತೀನಿ. ಈ ರೀತಿ ಭಾವನೆ ಇಟ್ಕೊಂಡು ವಿಹಾರ ಮಾಡ್ತಾ ಇರುವಂತ ಸಾಧು, कोई साधु विहार कर रहा है और ದೈವವಶದಿಂದ ಮಾರ್ಗದಲ್ಲಿ ಯಾವುದಾದ್ರೂ ರೋಗಗಳಿಂದ ಮುಖ ಅವಸ್ಥೆ ಅಂದ್ರೆ ಏನ? ಮೂಗಾಗ್ಬಿಡ್ತಾರ, ಮಾತು ನಿಂತ್ಕೊಂಡ್ಬಿಡುತ್ತೆ. ಮುಖ ಅವಸ್ಥಾ ಕೋ ಪ್ರಾಪ್ತ ಹೋತಾ ಹೇ ತೋ ಭಿ ವಹ ಆರಾಧಕ ಹೇ. ಆದ್ರೂ ಕೂಡ ಅವ್ರು ಏನದರಲ್ಲಿ ಅವರು ಸಾಕ್ಷಾತ್ ಹೋಗಿ ಡೈರೆಕ್ಟ್ ಆಲೋಚನೆ ಮಾಡ್ಲೇಬೇಕಂತೇನಿಲ್ಲ. ಭಾವನೆ ಇದೆಲ್ಲ ಅವ್ರದ್ದು ಆಲೋಚನೆ ಮಾಡಕ್ ಹೋಗ್ತಿದ್ದೀನಿ ಅಂತ ಮಾತು ನಿಂತ್ಕೊಂಡ್ಬಿಟ್ಟಿದೆ. ಮಾತು ನಿಂತ್ಕೊಂಡ್ಬಿಟ್ರು ಕೂಡ ಅವ್ರದ್ದು ಆಲೋಚನೆ ಮಾಡುವಂತ ಭಾವನೆ ಇರೋದ್ರಿಂದ ಅವರು ಆರಾಧಕರೇ ಇದ್ದಾರೆ ಅಂತ ನಾವು ಇಲ್ಲಿ ತಿಳ್ಕೊಳ್ಬೇಕಂತ ಹೇಳ್ತಾರ. यानी मैं निर्यापक आचार्य के समक्ष जाकर अपने व्रत संबंधी सर्व ही दोष कहूंगा, अपने दोषों की अवश्य आलोचना करूंगा. इस प्रकार जिसके हृदय में दृढ़ भावना है और वो रास्ते में ही किसी कारणवश मूक अवस्था को प्राप्त होवे तो भी अतिशय रूप से आराधक ही माना जाता है. ಈ ಪ್ರಕಾರ ಇಲ್ಲಿ ತಿಳ್ಕೊಳ್ಬೇಕಂತ ಹೇಳ್ತಾರ. तथा उक्त साधु गुरु के निकट शुद्ध आलोचना करने की इच्छा लेकर
ತಥಾ ಉಕ್ತ ಸಾಧುಗಳು ಗುರುಗಳ ಹತ್ರ ಹೋಗಿ ಶುದ್ಧ ಆಲೋಚನಾ ಮಾಡ್ಕೊಳ್ಬೇಕು करने की इच्छा लेकर इच्छೆಯನ್ನು ಇಟ್ಟುಕೊಂಡು ವಿಹಾರ करता है ವಿಹಾರ ಮಾಡ್ತಾ ಇದ್ದಾರ और बीच में उसकी दारी लेने ಏನಾಗುತ್ತೆ ಅವರಿಗೆ बीच में उसकी मृत्यु हो जाती है और मृत्यु आयतंद्रू कूड़ा तो भी वह 4 प्रकार की आराधना करने वाला समाधि मरण करने वाला ही माना जाता है ಅಂತ ತಿಳ್ಕೊಳ್ಬೇಕು ಅವರು ಆ ಆಚಾರ್ಯರ ಹತ್ರ ಹೋಗ್ತಾ ಇದಾರ ಗುರುಗಳ ಹತ್ರ ಹೋಗ್ತಾ ಇದಾರ ತನ್ನಲ್ಲಿ ವೃತ್ತದಲ್ಲಿ ಆಗಿರುವಂತಹ ದೋಷಗಳನ್ನ ಪ್ರಕಟ ಮಾಡ್ಕೊಳ್ಳಿಕ್ಕೆ ಆಲೋಚನೆ ಮಾಡ್ಕೊಳ್ಳಿಕ್ಕೆ ಪ್ರಾಯಶ್ಚಿತ್ತ ತಗೊಳ್ಳಕಂತ ಹೋಗ್ತಿದಾರ ಹೋಗ್ತಾ ಅಂತ ಇರುವಂತ ಸಂದರ್ಭದಲ್ಲಿ ದಾರಿಲಿನೇ ಯಾವುದೇ ಒಂದು ಕಾರಣವಶ ಅವ್ರದ್ದು ಸಮಾಧಿನೇ ಆಗಿಬಿಡ್ತು ಸಮಾಧಿ ಆಯ್ತಂತ ಅಂದ್ರೆ ಅವ್ರದ್ದು ಮರಣ ಆಯ್ತಂದ್ರೆ ಅವ್ರ ಸಮಾಧಿ ಆಗಿಲ್ಲ ಅಂತ ಅನ್ಕೊಳ್ಳಂಗಿಲ್ಲ ಅವರು ಕೂಡ 4 ಪ್ರಕಾರದ ಆರಾಧನೆಗಳಲ್ಲಿ ಶ್ರೇಷ್ಠರಿದಾರ ಅಂತ ನಾವಿಲ್ಲಿ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ ಭಾವಾರ್ಥ मन वचन और काय के द्वारा रत्नत्रय में जो दोष लगे हैं मन वचन काय पूर्वक ನಮ್ಮ ರತ್ನತ್ರಯದಲ್ಲಿ ಏನು ದೋಷಗಳಾಗಿದಾವ उन सबकी आलोचना गुरु के निकट करूंगा ಎಲ್ಲಾ ಆಲೋಚನೆ ಎಲ್ಲಾ ದೋಷಗಳ ಆಲೋಚನೆ ನಾನು ಏನು ಮಾಡ್ತೀನಿ ಗುರುಗಳ ಮುಂದೆ ಮಾಡ್ತೀನಿ ಅನ್ನುವಂತ ಭಾವನೆ ಇಟ್ಕೊಂಡು ಹೋಗ್ತಾ ಇರುವಂತ ಆ ಸಾಧು यदि रास्ते में ही मूकता आ जाए अथवा मरण ही हो जाए तो भी उसकी समाधि पूर्वक मृत्यु मानी जाती है ಆದರೂ ಕೂಡ ಅವ್ರದ್ದು ಏನಾಗುತ್ತೆ ಅಲ್ಲಿ ಅವರಿಗೆ ಮಾತಾಡಕ್ಕೆ ಬರ್ತಿಲ್ಲ ಅಥವಾ ಅವ್ರದ್ದು ಮರಣ ಆಯಿತು ದಾರಿಲಿನೇ ಮರಣ ಆಯಿತು ಆದರೂ ಸಹ ಅವರಿಗೆ ನಾವೇನು ಅನ್ಕೊಳ್ಬೋದು ಅವ್ರದ್ದು ಮೃತ್ಯು ಆದರೂ ಕೂಡ ಅವರಿಗೆ ನಾವು ಸಮಾಧಿ ಪೂರ್ವಕ ಮೃತ್ಯು ಆಗಿದೆ ಅಂತ ನಾವು ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ ಯಾಕಪ್ಪ ಅಂತಂದ್ರೆ ಉಸ್ಕೆ ಪರಿಣಾಮ ನಿರ್ಮಲ್ ಥೇ ಅವ್ರ ಪರಿಣಾಮ ಹೇಗಿದ್ದು ಅವಾಗ ನಿರ್ಮಲವಾಗಿದ್ದು ಅಂತ ತಿಳ್ಕೊಳ್ಬೇಕು ಅರ್ಥ ಆಯ್ತಾ समझे कि नहीं ಈ ಪ್ರಕಾರ ಇಲ್ಲಿ ಹೇಳ್ತಾರ आलोचना करने का संकल्प करके जो गुरु के पास जाने के लिए चला है ಆಲೋಚನೆ ಮಾಡ್ಕೊಳ್ಳೋದು करने का संकल्प ಆಲೋಚನೆ ಮಾಡ್ಕೊಳ್ಳೋ ಸಂಕಲ್ಪ ಇಟ್ಕೊಂಡು ಯಾರು ಗುರುಗಳ ಹತ್ರ ಹೋಗೋದಕ್ಕೋಸ್ಕರ ವಿಹಾರ ಮಾಡಿದಾರ यदि आचार्य बोलने में असमर्थ हो तो भी वह आराधक है और ಮಾತಾಡಕ್ಕೆ ಅಸಮರ್ಥರಾಗಿದ್ದಾರೆ ಮಾತಾಡಕ್ಕೆ ಆಗ್ತಿಲ್ಲ ಬಹಳ ಸುಸ್ತಾಗಿದ್ದಾರೆ ಅಥವಾ ಇನ್ನೇನು ಮರಣ ಆಗುವಂಥ ಅವಸ್ಥೆಯಲ್ಲಿದ್ದಾರೆ ಅಂಥ ಸಮಯದಲ್ಲಿ ಅವರಿಗೆ ಆಲೋಚನೆ ಮಾಡ್ಕೊಳ್ಳೋಕ್ಕೆ ಆಗ್ತಿಲ್ಲ ಆ ಸಂದರ್ಭದಲ್ಲಿ ಇದ್ರೂ ಕೂಡ ಅವರು ಆರಾಧಕರಿದ್ದಾರೆ ಅಂತ ತಿಳ್ಕೊಳ್ಬೇಕು ಅಂತ ಹೇಳ್ತಾರಲ್ಲಿ जो आलोचना करने के लिए गुरु के निकट जा रहा है और जिस गुरु के निकट जाना था वे आचार्य मर जाए तो भी वह आराधक है ಈಗ ಆಲೋಚನೆ ಮಾಡ್ಕೊಳ್ಳಿಕ್ಕಂತ ಒಬ್ಬರು ಆಚಾರ್ಯ ಕಡೆ ಹೊಂಟಿದಾರ ಮತ್ತು ಆ ಆಚಾರ್ಯರದ ಮರಣ ಆಯ್ತು ಆ ಆಚಾರ್ಯರದ ಏನಾಯ್ತು ಅಲ್ಲಿ ಮರಣ ಆದರೂ ಸಹ ಈ ಆಲೋಚನೆ ಮಾಡ್ಕೊಳ್ಳಿಕ್ಕಂತ ಏನು ಹೊಂಟಿದಾರಲ್ಲ ಅವ್ರದ್ದು ಏನಾಗಿದೆ ಅಲ್ಲಿ ಅವರು ಆರಾಧಕರ ಇದ್ದಾರೆ ಅಂತ ತಿಳ್ಕೊಳ್ಬೇಕಂದ್ರೆ ಅವ್ರ ಮನಸ್ಸೇನಿದೆ ನಿರ್ಮಲವಾಗಿದೆ ಅಂತ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ ಇಲ್ಲಿ ಈ ಪ್ರಕಾರ आलोचना किए बिना मृत्यु को प्राप्त हुआ मुनि आराधक कैसा माना जाता है इस प्रश्न का उत्तर देते हैं आलोचने ಮಾಡಿಕೊಳ್ಳದೆ ಮೃತ್ಯು को प्राप्त हुआ मुनि ಮೃತ್ಯು ಪ್ರಾಪ್ತಿಯಾಗಿರುವಂತ ಮುನಿ ಯಾವ ರೀತಿ ಅವರಿಗೆ ನಾವು ಆರಾಧಕರಂತ ಹೇಳಬಹುದು ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ಉತ್ತರ ಮುಂದೆ ಹೇಳ್ತಾರ ಏನಪ್ಪ ಅಂತಂದ್ರ जिस कारण रत्नत्रय की शुद्धि के लिए ಯಾವ ಕಾರಣದಿಂದ ರತ್ನತ್ರಯದ ಶುದ್ಧಿ के लिए ಶುದ್ಧಿಗೋಸ್ಕರ ಸಾಧು ಗಮನ करता है ಸಾಧು ಗಮನ ಮಾಡ್ತಿದಾರ ತಥಾ ಸಂವೇಗ और ಉದ್ವೇಗ ಸಂಪನ್ನ है ಸಂವೇಗ ಇದೆ ಮತ್ತು ಉದ್ವೇಗ ಕೂಡ ಇದೆ ಅವರ ಹತ್ರ ಅರ್ಥಾತ್ ಸಂಸಾರ ಭೀರುತಾ के ಭಾವ है ಸಂಸಾರದಲ್ಲಿ ಅವರಿಗೆ ಭಯ ಇದೆ ಸಂಸಾರದ ಮೇಲೆ ಭಯ ಇದೆ ಅವರಿಗೆ ಆಮೇಲೆ ಸಂಸಾರ भीरुता के भाव है और शरीर सुखादि तृष्णा वृद्ध वर्धक तृषावर्धक भाव जिसके नहीं है जो मन के शल्य को निराकरण करने के लिए ಮನಸ್ಸಲ್ಲಿರುವಂತಹ ಶಲ್ಯವನ್ನು ನಿರಾಕರಣ ಮಾಡಿಕೊಳ್ಳೋದಕ್ಕೋಸ್ಕರ ಗಮನ ಮಾಡ್ತಿದಾರ अर्थात दोषों की आलोचना करने में किसी प्रकार मायादी शल्य नहीं रखूंगा ನನ್ನಲ್ಲಿರುವಂತ ಆ ದೋಷಗಳನ್ನ ನಾನು ಆಲೋಚನೆ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಗುರುಗಳ ಹತ್ರ ಹೋಗ್ತಾ ಇದ್ದೀನಿ ಯಾವುದೇ ಪ್ರಕಾರದ ಮಾಯಾ ಆದಿ ಶಲ್ಯಗಳನ್ನು ನಾನು ಇಟ್ಕೊಳ್ಳೋಂಗಿಲ್ಲ ऐसे
ಸುವಿಶುದ್ಧ ಭಾವನಾ ವಾಲ ಯುಕ್ತ, ಸುವಿಶುದ್ಧ ಭಾವನೆಯಿಂದ ಯುಕ್ತರಾಗಿರುವಂತ ಆ ಸಾಧು ಹೇ, ಆ ಸಾಧುಗಳಿಗೆ ಉಸ್ ಕಾರಣ ವ ಬೀಚ್ ಮೇ ಮೃತ್ಯು ಕೋ ಪ್ರಾಪ್ತ ಹೋನೆ ಪರ್ ಭಿ, ದಾರಿಯಲ್ಲಿನೇ ಅವ್ರದ್ದು ಮರಣ ಆದರೂ ಸಹ ಅವ್ರಿಗೆ ಆರಾಧಕ ಅಂತ ನಾವು ಇಲ್ಲಿ ತಿಳ್ಕೊಳ್ಬೇಕು. ಆರಾಧಕ ಮಾನಾ ಜಾತಾ ಹೇ ಅಂತ ಇಲ್ಲಿ ಹೇಳ್ತಾರೆ. ಅವ್ರಿಗೆ ಆರಾಧಕ ಅಂತ ನಾವು ತಿಳ್ಕೊಳ್ಬೇಕು ಅಂತ ಹೇಳ್ತಾರ. ಅರ್ಥ ಆಯ್ತಿದು? ಸಮಾಧಿನೇ ಮಾಡ್ಕೊಂಡಿದ್ದಾರೆ ಅವರು. ಅವ್ರು ಯಾವ ಆಯು ಬಂದಾಗಿರುತ್ತೆ ಆಯು ಬಂದ ಆ ಪ್ರಕಾರ ಅವರು ಹೋಗ್ತಾರೆ ಗತಿ. ಎಲ್ರದ್ದು ಹೇಳಕ್ಕಾಗಲ್ಲ. ಆಯು ಬಂದಾಗಿರುತ್ತಲ್ಲ, ಮೊದಲೇ ಆಯು ಬಂದಾಗಿತ್ತಂದ್ರೆ ನಾವೆಲ್ಲರದು ಕೊನೆ ಸಮಯದಲ್ಲೇ ಪರಿಣಾಮ ಹೆಂಗಿರುತ್ತೆ, ಅವ್ರಿಗೆ ಗತಿ ಹೆಂಗೆ ಸಿಗುತ್ತೆ ಅಂತ ಹೇಳಕ್ಕಾಗತ್ತಾ? ಹೇಳ್ರಿ. ಇಲ್ಲಿ ಏನು ಹೇಳ್ತಾ ಇರೋದು ಅಂತಂದ್ರೆ ಆರಾಧಕ ಅಂತ ಹೇಳ್ತಾ ಇರೋದು, ಗತಿ ಹೇಳ್ತಿಲ್ಲ ಇಲ್ಲಿ ಅವರು. ನೀವು ತಿಳ್ಕೊಳ್ಳುವಾಗ ನೀವು ಒಂದೇ ದೃಷ್ಟಿಲಿ ಹೋಗಂಗಿಲ್ಲ. ಇಲ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಆರಾಧಕ ಅಂತ ಹೇಳ್ತಾ ಇದಾರೆ. ಆರಾಧಕದ ಅರ್ಥ ಏನು? ಎಷ್ಟಿದಾವ ಆರಾಧನೆಗಳು ಎಷ್ಟಿದಾವ್ರಿ? ಯಾವ್ಯಾವುದು? ದರ್ಶನಾರಾಧನಾ, ಜ್ಞಾನಾರಾಧನಾ, ಚಾರಿತ್ರಾರಾಧನಾ ಮತ್ತು ತಪ್ಪಾರಾಧನಾ. ಈ 4 ಆರಾಧಕರಿದ್ದಾರೆ. ಅವರು 4 ಆರಾಧನೆ ಮಾಡ್ತಿದ್ದಾರೆ. ಅವರು ಆಲೋಚನಾ ಮಾಡಲೇಬೇಕು ಅಂತೇನಿಲ್ಲ, ಮಾಡುವಂತ ಮನಸ್ಸಲ್ಲಿ ನಿರ್ಮಲ ಭಾವ ಇದ್ರೂ ಸಹ, ಮತ್ತೆ ಆ ಭಾವನೆ ಇಟ್ಕೊಂಡು ವಿಹಾರ ಮಾಡ್ತಾ ಇರುವಾಗ ದಾರಿಲಿನೇ ಅವ್ರದ್ದು ಮರಣ ಆಯ್ತು. ದಾರಿಲಿ ಅವ್ರದ್ದು ಮರಣ ಆದ್ರೂ ಸಹ ಅವರಿಗೆ ಆರಾಧಕರಂತ ನಾವು ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ನಿರ್ಮಲ ಭಾವನೆ ಇದಾವ ಅವ್ರದ್ದು. ಗುರುಗಳ ಮುಂದೆ ಹೋಗಿ ಆಲೋಚನೆ ಮಾಡಿಕೊಂಡು ಪ್ರಾಯಶ್ಚಿತ್ ತಗೊಂಡು ಪ್ರಾಯಶ್ಚಿತ್ ಅನುಭವಿಸಲೇಬೇಕು ಅಂತೇನಿಲ್ಲ. ಭಾವ ನಿರ್ಮಲವಾಗಿರುವಾಗ ಗುರುಗಳು ಪ್ರಾಯಶ್ಚಿತ್ತಲ್ಲಿ ಸಿಕ್ಕಿದೆ ಅಂತ ತಿಳ್ಕೊಳ್ಬೇಕು ಇಲ್ಲಿ. ಅದಕ್ಕೊಂದು ಒಂದು ಒಂದು ಶಬ್ದದ ಉಲ್ಲೇಖ ಮಾಡಿದ್ರೆ ಇಲ್ಲಿ ಏನಪ್ಪಾ ಅಂತಂದ್ರ, ಮಾಯಾ ಆದಿ ಶಲ್ಯ ನಹಿ ರಖುಂಗ. ಮಾಯಾ ಆದಿ ಯಾವುದೇ ಪ್ರಕಾರದ ಶಲ್ಯ ನಾನು ಇಟ್ಕೊಳ್ಳದೆ, ನನ್ನಲ್ಲಿ ಏನೇನು ದೋಷಗಳಾಗಿದ್ದಾವೆ ಅವೆಲ್ಲ ದೋಷಗಳನ್ನ ನಾನು ಪ್ರಕಟ ಮಾಡ್ಕೊಳ್ತೀನಿ ಗುರುಗಳ ಮುಂದೆ ಹೋಗಿ ಅನ್ನೋಂಥ ಭಾವನೆ ಇಟ್ಕೊಂಡಿರುವಂಥ ಆ ಸಾಧುಗಳದು ದಾರಿಲಿನೇ ಮರಣ ಆದರೂ ಸಹ ಅವರಿಗೆ ಆರಾಧಕರಂತ ನಾವು ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ ಅಲ್ಲಿ. अपराध करके भी जो आलोचना नहीं करता वह मुनि मायावी है. ಏನ್ ಹೇಳಿದ್ರಲ್ಲಿ? ಅಪರಾಧ ಮಾಡಿ, ತಪ್ಪು ಮಾಡಿ, ಆ ತಪ್ಪುದು ಆಲೋಚನಾ ಗುರುಗಳ ಮುಂದೆ ಮಾಡ್ಕೊಳ್ಳಂಗಿಲ್ಲ, ಆ ಮುನಿಗೆ ಏನಂತ ಹೇಳ್ತಾರ? ಮಾಯಾವಿ ಅಂತ ಹೇಳ್ತಾರ. ತಪ್ಪು ಮಾಡಿ ಗುರುಗಳ ಮುಂದೆ ಆಲೋಚನೆ ಮಾಡ್ಕೊಳ್ತಿಲ್ಲ, ಗುರುಗಳ ಮುಂದೆ ಹೋಗಿ ತಪ್ಪುಗಳನ್ನ ಒಪ್ಕೊಳ್ತಿಲ್ಲ, ಅಥವಾ ಗುರುಗಳ ಮುಂದೆ ಹೋಗಿ ಆಲೋಚನೆ ಮಾಡ್ಕೊಳ್ತಿಲ್ಲ. ಅವರು ನಾನು ತಪ್ಪು ಮಾಡಿದ್ದೀನಂತ ಹೇಳ್ಕೊಳ್ತಿಲ್ಲ ಗುರುಗಳ ಮುಂದೆ. ಅವ್ರಿಗೆ ಮಾಯಾವಿ ಅಂತ ಹೇಳ್ತಾರ, ಮಾಯಾಚಾರಿ ಮುನಿ ಅಂತ ಹೇಳ್ತಾರ ಅವ್ರಿಗೆ. ಅಪರಾಧ ಕರ್ಕೆ ಭಿ ಜೋ ಆಲೋಚನಾ ನಹಿ ಕರ್ತಾ, ಆಲೋಚನೆ ಮಾಡ್ಕೊಳ್ಳೋಂಗಿಲ್ಲ, ವಹ ಮುನಿ ಮಾಯಾವಿ ಹೇ. ಆ ಮುನಿಗಳಿಗೆ ಏನಂತ ಹೇಳಿದ್ರು? ಮಾಯಾವಿ ಅಂತ ಹೇಳಿದ್ರು. ಮಾಯಾ ಶಲ್ಯ ಹೋನೆ ಸೆ ರತ್ನತ್ರಯ ಮೇ ನಿರ್ಮಲತಾ ನಹಿ ಹೋತಿ. ನಿಮ್ಮಲ್ಲಿ ಮಾಯಾಶಲ್ಯ ಇರುವ ಕಾರಣದಿಂದ ನಿಮ್ಮ ರತ್ನತ್ರಯ ನಿರ್ಮಲ್ ಇರುವುದಿಲ್ಲ. ऐसा विचार कर, ಈ ರೀತಿ ವಿಚಾರ ಮಾಡಿ, ಶಲ್ಯ ಕಾ ಉದ್ಧಾರ करने का जिसने निश्चय किया है, ಆ ಶಲ್ಯವನ್ನು ನನ್ನಿಂದ ದೂರ ಮಾಡೋದಕ್ಕೋಸ್ಕರ ಏನ್ ನಿಶ್ಚಯ ಮಾಡಿದಾರ, ನಿಶ್ಚಯ ಕಿಯಾ ಹೇ, ಜಿಸ್ಕೆ ಮನ್ ಮೇ ಸಂಸಾರ ಸೆ ಭಯ ಉತ್ಪನ್ನ ಹುವಾ ಹೇ, ಯಾರ ಮನಸ್ಸಿನಲ್ಲಿ ಈ ಸಂಸಾರದ ಬಗ್ಗೆ ಭಯ ಉತ್ಪನ್ನವಾಗಿದೆ. ಶರೀರ ಅಪವಿತ್ರ, ನಿಸ್ಸಾರ और दुखदायक है. ಶರೀರ ಏನಿದೆ ಅದು ಅಪವಿತ್ರವಾಗಿದೆ, ಪವಿತ್ರ ಇಲ್ಲ ಶರೀರ, ಇದು ಶರೀರ ಅಪವಿತ್ರವಾಗಿದೆ. ಆಮೇಲೆ ನಿಸಾರ ಇದೆ, ಇದು ಇದರಲ್ಲಿ ಯಾವುದೇ ಸಾರ ಇಲ್ಲ ಶರೀರದಲ್ಲಿ. ಆಮೇಲೆ ದುಃಖದಾಯಕ ಇದೆ, ಇದು ದುಃಖವನ್ನು ಕೊಡುವಂತ ಶರೀರ ಇದೆ ಇದು ಅಂತ ತಿಳ್ಕೊಂಡು, ಇಂದ್ರಿಯ ಸುಖ ತೃಷ್ಣಾಗ್ನಿ ಬಡಾತಾ ಹೇ. ಮತ್ತೆ ಇಂದ್ರಿಯ ಸುಖ ಯಾವ ರೀತಿ ಇದೆ ಅಂತಂದ್ರ, ಆ ತೃಷ್ಣಾಗ್ನಿ ಮತ್ತೆ ಬೆಳೆಸ್ತಾ ಇದೆ ಅಂತ ಅಗ್ನಿ ಇದೆ ಅದು. ಐಸಾ ವಿಚಾರ ಕರ್, ಈ ರೀತಿ ವಿಚಾರ ಮಾಡಿ, ಉಸ್ ಸುಖ ಸೆ
जो निवृत्त हुआ है ಆ ಸುಖಗಳಿಂದ ಯಾರು ನಿವೃತ್ತರಾಗಿದ್ದಾರ ರತ್ನತ್ರಯ ಮೇ ತೀವ್ರ ರುಚಿ ವಾಲ ರತ್ನತ್ರಯದಲ್ಲಿ ತೀವ್ರ ರುಚಿ ಇಟ್ಕೊಂಡಿರುವಂತ ऐसा मुनि ನಿಜ ಅಪರಾಧ ಕೋ ನಿವೇದನ करने के लिए ನಿಜ ಅಪರಾಧವನ್ನು ನಿವೇದನ ಮಾಡಿಕೊಳ್ಳೋದಕ್ಕೋಸ್ಕರ ಗುರು ಕೆ ನಿಕಟ जा रहा है ಗುರುಗಳ ಹತ್ರ ಹೋಗ್ತಾ ಇದ್ದಾರ उसके मार्ग में ಮೂಕತಾ आने पर ಮಾರ್ಗದಲ್ಲೇ ಮೂಕತಾ ಬಂತು ಅಂದ್ರೆ ಅವರಿಗೆ ಮಾತು ಬರ್ತಾ ಇಲ್ಲ ಮಾತು ನಿಂತ್ಕೊಂಡ್ಬಿಡ್ತು ಯಾ मृत्यु होने पर अथवा मृत्यु आद नंतर मृत्यु होने पर भी उसको आराधना करने वाला ही माना गया है ಅವರಿಗೆ ಆರಾಧಕರಂತ ನಾವು ಶಾಸ್ತ್ರದಲ್ಲಿ ಅದನ್ನ ಸ್ವೀಕಾರ ಮಾಡಿಕೊಂಡಿದ್ದೀವಿ ಅಂತ ಹೇಳ್ತಾರೆ ಇಲ್ಲಿ ಈ ಪ್ರಕಾರ ನಾವಿಲ್ಲಿ ತಿಳ್ಕೊಳ್ಬೇಕು ಅರ್ಥ ಆಯ್ತಾ निर्यापक के अन्वेषण में गमन करने वाले साधु के जो नूतन गुण प्रकट होते हैं उन्हें कहते हैं ನಿರ್ಯಾಪಕರ ಅನ್ವೇಷಣ ಮಾಡ್ತಾ ಇರುವಂತ ಆ ಗಮನ ಮಾಡ್ತಾ ಇರುವಂತ ವಿಹಾರ ಮಾಡ್ತಾ ಇರುವಂತ ಆ ಸಾಧುಕ್ಕೆ ಜೋ ನೂತನ ಗುಣ ಪ್ರಕಟ ಹೋತೆ ಸಾಧುಗಳ ತರ ಮತ್ತೆ ಹೊಸ ಹೊಸ ಗುಣಗಳ ಪ್ರಕಟ ಆಗ್ತಿರ್ತಾವ ಆ ಗುಣಗಳನ್ನ ಇಲ್ಲಿ ಹೇಳ್ತಾರ आचार्य शास्त्र जीद शास्त्र और कल्प शास्त्रों के गुणी का प्रकाशन होता है आचार शास्त्र ಜೀವಶಾಸ್ತ್ರ ಮತ್ತು ಕಲ್ಪಶಾಸ್ತ್ರಗಳಲ್ಲಿ ಏನಾಗುತ್ತೆ ಅವರಿಗೆ ಆ ಗುಣಗಳು ಅವರಿಗೆ ಪ್ರಕಟವಾಗ್ತಾವ अपनी परिणाम की विशुद्धि ತನ್ನ ಪರಿಣಾಮದ ಏನಾಗುತ್ತೆ ವಿಶುದ್ಧಿ ಆಗುತ್ತೆ ಸಂಕ್ಲೇಶ का अभाव ಸಂಕ್ಲೇಶ ಪರಿಣಾಮದಿಂದ ಅಭಾವರಾಗ್ತಾರ मार्धव तथा आर्जव इन 4 गुणों की प्राप्ति होती है मार्धव अथवा आर्जव ये 4 प्रकार गुणಗಳು ಏನಾಗುತ್ತೆ ಅಲ್ಲಿ ಅವರಿಗೆ ಪ್ರಾಪ್ತಿ ಆಗುತ್ತದೆ गुणों की प्राप्ति होती है निर्यापक की खोज में निकले हुए साधु को होती है निर्यापಕರ खोज ಹುಡುಕೋದಕ್ಕೋಸ್ಕರ ಹೊಂಟಿರುವಂತ ಸಾಧುಗಳಿಗೆ ಇವೆಲ್ಲ ಏನಾಗ್ತವ ಪ್ರಕಟ ಆಗ್ತಿರ್ತಾವ आचार शास्त्र जीद शास्त्र और कल्प शास्त्र ये निरति 4 रत्नत्रय का स्वरूप बदलाने वाले हैं ಈ 3 ಶಾಸ್ತ್ರಗಳನ್ನು ಹೇಳಿದ್ರು ಈ 3 ಶಾಸ್ತ್ರ ಯಾವ ರೀತಿ ಇದಾವ ಅಂತಂದ್ರ ನಿರತಿ 4 ರತ್ನತ್ರಯದ ಸ್ವರೂಪವನ್ನು ಹೇಳುವಂತ ಶಾಸ್ತ್ರಗಳಿದಾವ ಯಾವ ಶಾಸ್ತ್ರ ಇದಾವ ನಿರತಿ 4 ರೂಪದಿಂದ ರತ್ನತ್ರಯದ ಸ್ವರೂಪವನ್ನು ಹೇಳುವಂತ ಶಾಸ್ತ್ರಗಳಿದಾವ निर्यापक का अन्वेषण इन रत्नत्रयों की निर्मलता के लिए अवश्य प्रयत्न करता है ನಿರ್ಯಾಪಕರು ನಿರ್ಯಾಪಕ ಅನ್ವೇಷಣ ಈ ನಿರ್ಯಾಪಕರ ಅನ್ವೇಷಣ ಮಾಡ್ತಾ ಇರುವಂತ ಆ ಸಾಧುಗಳು ಏನ್ ಮಾಡ್ತಾರ ಅಂತಂದ್ರ ರತ್ನತ್ರಯೋಂ ಕಿ ನಿರ್ಮಲತಾ ಕೆ ಲಿಯೆ ರತ್ನತ್ರಯದ ನಿರ್ಮಲತೆಗೋಸ್ಕರ ಅವಶ್ಯ ಪ್ರಯತ್ನ करता है ಅವಶ್ಯವಾಗಿ ಅದನ್ನ ಪ್ರಯತ್ನ ಅವರು ಮಾಡ್ತಾ ಇರ್ತಾರ ಇನ್ನು शास्त्रोक्त आचरणों का प्रगटीकरण होता है ಏನು ಹೇಳ್ತಾರೆ ಇಲ್ಲಿ ಇಂತಹ ಶಾಸ್ತ್ರೋಕ್ತ ಆಚರಣೆಗಳಿಂದ ಅಲ್ಲಿ ಏನಾಗುತ್ತೆ ಪ್ರಕಟ ಅವರಿಗೆ ಆ ಗುಣಗಳು ಪ್ರಕಟ ಆಗ್ತಾವ ಪ್ರಾಪ್ತಿ ಆಗ್ತಾವ ಆತ್ಮ की शुद्धि होती है ಮತ್ತೇನಾಗುತ್ತೆ ಅಲ್ಲಿ ಆತ್ಮದ ಶುದ್ಧಿ ಆಗುತ್ತದೆ ಸಂಕ್ಲೇಶ ಪರಿಣಾಮ ನಷ್ಟ होते हैं ತನ್ನಲ್ಲಿರುವಂತ ಸಂಕ್ಲೇಶ ಪರಿಣಾಮಗಳೆಲ್ಲ ಏನಾಗ್ತಾವ ನಷ್ಟವಾಗ್ತಾವ ಆಮೇಲೆ ಅಥವಾ ವಿಹಾರ ಕರ್ನ ಕ್ಲೇಶದಾಯಕ है ವಿಹಾರ ಮಾಡೋದ್ರೆ ಏನಿದು क्लेशदायक है क्लेशदायक ऐसा समझेगा तो गुरु के अन्वेषण के लिए कष्ट क्यों सहेगा ವಿಹಾರ ಮಾಡೋದು ಕಷ್ಟಕಾರಕ ಇದೆ ಇದು 100% ಆದ್ರೆ ಅದನ್ನ ಅವರು ಕಷ್ಟ ಅಂತ ತಗೊಳ್ಳಲ್ಲ ಕಷ್ಟ ಅಂತ ತಗೊಂಡ್ರೆ ಗುರುಗಳನ್ನ ಹುಡುಕೋದು ಹೇಗೆ ನಿರ್ಯಾಪಕ ಆಚಾರ್ಯರನ್ನ ಹುಡುಕೋದು ಹೇಗೆ ಅದಕ್ಕೆ ಅವರು ಕಷ್ಟ ಅಂತ ಅದನ್ನ ಸ್ವೀಕಾರ ಮಾಡುವುದಿಲ್ಲ विहार करना क्लेशदायक है ऐसा समझेगा तो गुरु के अन्वेषण के लिए कष्ट क्यों सहेगा किंतु जिनको आराधना सिद्धि की इच्छा है ಯಾರಿಗೆ ಆರಾಧನಾ ಸಿದ್ಧಿ ಮಾಡಿಕೊಳ್ಳುವಂತ ಇಚ್ಛೆ ಇದೆ वे कष्ट सहन कर ಆ ಕಷ್ಟಗಳನ್ನು ಸಹನೆ ಮಾಡಿಕೊಂಡು ಏನು ಮಾಡ್ತಾರ ಗುರು का अन्वेषण करते हैं ಗುರುಗಳ ಅನ್ವೇಷಣ ಮಾಡ್ತಿರ್ತಾರ इसमें संक्लेश नहीं करते ಇದರಲ್ಲಿ ಯಾವುದೇ ಪ್ರಕಾರದ ಸಂಕ್ಲೇಶ ಅವರು ಮಾಡುವುದಿಲ್ಲ नहीं करते गुरु के अन्वेषणार्थ विहार करने से आर्जव गुण प्रकट होता है ಆ ಗುರುಗಳನ್ನ ಹುಡುಕೋದಕ್ಕೋಸ್ಕರ ವಿಹಾರ ಮಾಡ್ತಿರ್ತಾರಲ್ಲ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಅವರಿಗೆ ಆರ್ಜವ ಗುಣ ಪ್ರಕಟ ಆಗುತ್ತದೆ क्योंकि गुरु के निकट कपट छोड़कर आलोचना करता है ಗುರುಗಳ ಹತ್ರ ಹೋಗಿ ಕಪಟ ಭಾವನೆಯನ್ನು ಮಾಡಂಗಿಲ್ಲ ಮಾಯಾಚಾರ ಮಾಡದೇನೆ ಏನ್ ಮಾಡ್ತಾರ ನಿಹಾಲನ್ನ ಮಾಯಾಚಾರ ಎಲ್ಲ ಬಿಟ್ಟು ತನ್ನಲ್ಲಿರುವಂತ ಮಾಯಾಚಾರವನ್ನು ಬಿಟ್ಟು ಗುರುಗಳ ಮುಂದೆ ಆಲೋಚನೆ ಮಾಡ್ತಿರ್ತಾರ ಆ ಕಾರಣದಿಂದ ಅವರಿಗೆ ಆರ್ಜವ ಗುಣಲ್ಲಿ ಪ್ರಕಟ ಆಗುತ್ತದೆ पराये संग में जाने से अभिमान का परिहार होता है
ನಮ್ಮ ಸಂಘದಲ್ಲಿ ಇರುವಾಗ ಏನಾಗುತ್ತೆ, ಸ್ವಂತ ಸಂಘದಲ್ಲಿ ಸಂಘದಲ್ಲಿದ್ದಾಗ ನನ್ನ ಸಂಘ ಇದು ಅಂತ ಆಗತ್ತೆ. ಅದೇ ಬೇರೆ ಸಂಘದಲ್ಲಿ ಹೋದಾಗ ಅಲ್ಲಿ ಅಭಿಮಾನ ನಷ್ಟ ಆಗಿಬಿಡುತ್ತೆ, ಅಹಂಕಾರ ನಾಶ ಆಗಿಬಿಡುತ್ತೆ ಅಲ್ಲಿ ಅಂತ ಹೇಳ್ತಾರೆ. ಅಲ್ಲಿ ಪರಾಯೇ ಸಂಘ ಮೇ ಜಾನೆ ಸೆ ಅಭಿಮಾನ ಕಾ ಪರಿಹಾರ ಹೋತಾ ಹೇ, ಅಭಿಮಾನ ಏನಾಗುತ್ತೆ ಅಲ್ಲಿ ನಾಶ ಆಗತ್ತೆ. ಇಸ್ಸೆ ಮಾರ್ಧವ ಭಾವ ಜಾಗತಾ ಹೇ, ಅದರಿಂದ ಏನಾಗುತ್ತೆ ಮಾರ್ಧವ ಭಾವ ನಿಮಗೆ ಅಲ್ಲಿ ಪ್ರಕಟವಾಗುತ್ತದೆ. ಇಸ್ ತರ ಪರಗಣ ಮೇ ಜಾನೆ ವಾಲೆ ಮುನಿಕೋ, ಈ ತರ ಪರಗಣದಲ್ಲಿ ಹೋಗುವಂತ ಮುನಿಗಳಿಗೆ ಏ ಗುಣ ಅನಾಯಸ ಹಿ ಪ್ರಾಪ್ತ ಹೋತೆ, ಇವೆಲ್ಲ ಗುಣಗಳೇನಾಗ್ತಾವ ಅನಾಯಸವಾಗಿ ಅವ್ರಿಗೆ ಇವೆಲ್ಲ ಏನಾಗ್ತಾವ ಪ್ರಾಪ್ತ ಆಗ್ತಾ ಇರ್ತಾವ ಅಂತ ತಿಳ್ಕೊಳ್ಬೇಕು. ಜब निर्यापक का अन्वेषक किसी एक संघ में प्रवेश करता है तब आते हुए उस साधु को देखकर शीघ्र ही राब संयत जन उठकर ಏನ್ ಮಾಡ್ತಾರೆ ಅಲ್ಲಿ जिनदेव की आज्ञा पालन वात्सल्य और प्रमाण हेतु खड़े हो जाते हैं. ಇನ್ನು ಸಂಘ ಪ್ರವೇಶ ಆಯ್ತು, ಅನ್ವೇಷಣೆ ಮಾಡ್ಕೊಂತ ಹೋಗ್ತಾರಂತ ಸಾಧುಗಳಿಗೆ ಸಂಘ ಸಿಕ್ತು. ಇನ್ನು ಆ ಸಂಘದಲ್ಲಿ ಪ್ರವೇಶ ಮಾಡುವಂತ ಸಂದರ್ಭದಲ್ಲಿ ಏನಾಗತ್ತೆ ಅಂತಂದ್ರ ಅಲ್ಲಿ ಸಂಘದಲ್ಲಿರುವಂತ ಎಲ್ಲಾ ಸಾಧುಗಳು, ಒಬ್ಬ ಮಹಾನ್ ಆಚಾರ್ಯರು ಬರ್ತಾ ಇದಾರ, ಮಹಾನ್ ಸಾಧು ಬರ್ತಾ ಇದಾರೆ ನಮ್ಮಲ್ಲಿ ಸಂಘದಲ್ಲಿ ಅಂತ ವಿನಯ ಪೂರ್ವಕ ಅವರೆಲ್ಲ ಏನ್ ಮಾಡ್ತಾರ, ಜಿನದೇವಕಿ ಆಜ್ಞಾ ಪಾಲನ್, ಜಿನೇಂದ್ರ ದೇವರ ಆಜ್ಞೆಯನ್ನು ಪಾಲನೆ ಮಾಡೋದು, ವಾತ್ಸಲ್ಯ ಮತ್ತು ಪ್ರಮಾಣ ಹೇತು, ವಾತ್ಸಲ್ಯ ಮತ್ತು ಪ್ರಮಾಣಗೋಸ್ಕರ ಅವ್ರೇನ್ ಮಾಡ್ತಾರ ಖಡೆ ಹೋ ಜಾತೆ ಹೇ, ಎಲ್ಲರೂ ಎದ್ದು ನಿಂತ್ಕೊಂಡು ಅವ್ರನ್ನ ವಿನಯದಿಂದ ಗೌರವದಿಂದ ಅವ್ರನ್ನ ಒಳಗಡೆ ಬರ್ಮಾಡ್ಕೊಳ್ತಾರ. ಈ ಪ್ರಕಾರ ಹೇಳ್ತಾರ. ಏನಂತಾರೆ ಭಾವಾರ್ಥದಲ್ಲಿ ಏನ್ ಹೇಳ್ತಾರ ಅಂತಂದ್ರೆ, ಅತಿಥಿ ಮುನಿಕೋ ಆತಾ ಹುವಾ ದೇಖ್ಕರ್, ಅತಿಥಿ ಮುನಿಗಳನ್ನ ಬರ್ತಾ ಇರುವಂತ ನೋಡಿ ಪರಗಣಸ್ಥ ಯತಿ ಸಹಸಾ ಖಡೆ ಹೋ ಜಾತೆ ಹೇ, ಪರಗಣದಲ್ಲಿರುವಂತ ಎಲ್ಲ ಮುನಿಗಳೇನ್ ಮಾಡ್ತಾರ ಎದ್ದು ನಿಂತ್ಕೊಳ್ತಾರ, ಸ್ವಾಗತ ಮಾಡ್ತಾರ. ಖಡೆ ಹೋ ಜಾನೆ ಸೆ ಜಿನಾಜ್ಞಾ ಕಾ ಪಾಲನ್ ಹೋತಾ ಹೇ, ಎದ್ದು ನಿಂತ್ಕೊಂಡ ನಂತರ ಏನಾಗತ್ತೆ ಜಿನದೇವರ ಆಜ್ಞೆಯ ಪಾಲನೆ ಮಾಡಿದ್ದ ಅಲ್ಲಿ ನಿಮಗೆ ಫಲ ಸಿಗತ್ತೆ ಅಂತ ಹೇಳ್ತಾರ. ಆಗತ್ ಮುನಿ ಕಿ ಸ್ವೀಕೃತಿ ಹೋ ಜಾತಿ ಹೇ, ಬರ್ತಾ ಇರುವಂತ ಮುನಿಗಳನ್ನ ನಾವು ಒಪ್ಕೊಳ್ತಾ ಇದೀವಿ ಅಂತ ಈ ಪ್ರಕಾರ ಆಗ್ಬಿಡುತ್ತೆ, ಅಲ್ಲಿ ಸ್ವೀಕೃತ ಹೋ ಜಾತಿ ಹೇ. ಆಮೇಲೆ ಅವ್ರ ಉನ್ಕೆ ಪ್ರತಿ ವಾತ್ಸಲ್ಯ ಪ್ರಕಟ ಹೋತಾ ಹೇ, ಮತ್ತೆ ಅವ್ರ ಪ್ರತಿ ಏನಾಗತ್ತೆ ಪ್ರಸನ್ನ ಇಲ್ಲಿ ವಾತ್ಸಲ್ಯ ಪ್ರಕಟ ಆಗಿಬಿಡುತ್ತೆ ಅಲ್ಲಿ. ಆಗತ್ ಮುನಿ ಕಾ ಆಚರಣ ಭಿ ಇಸ್ ಉಪಾಯ ಸೆ ಜಾನಾ ಜಾತಾ ಹೇ, ಮತ್ತೆ ಆ ಬರ್ತಾ ಇರುವಂತ ಮುನಿಗಳ ಆಚರಣೆಗಳು ಕೂಡ ನಮ್ಗೆ ಈ ಉಪಾಯದಿಂದ ಗೊತ್ತಾಗ್ಬಿಡುತ್ತೆ. ಇಸ್ಲಿಯೇ ಆಗತ್ ಮುನಿ ಕೋ ದೇಖ್ಕರ್ ಶೀಘ್ರ ಖಡೆ ಹೋನಾ ಚಾಹಿಯೇ, ಬರುವಂತ ಮುನಿಗಳನ್ನ ನೋಡಿ ನಾವೇನ್ ಮಾಡ್ಬೇಕು, ಶೀಘ್ರ ಖಡೆ ಹೋಗ್ ಜಾನಾ ಚಾಹಿಯೇ, ಶೀಘ್ರವಾಗಿ ನಾವು ಎದ್ದು ನಿಂತ್ಕೊಳ್ಬೇಕು. ಚೇರ್ ಮೇಲೆ ಕುತ್ಕೊಂಡು ಕಾಲ ಮೇಲೆ ಕಾಲ ಹಾಕೊಂಡು ಕಾಲಾಳಿಗೆ ಆಡಿಸ್ಕೊಂಡು ಕೂರೋಂಗಿಲ್ಲ. ಹೌದಿಲ್ಲ, ಮುನಿಗಳಿಗೆ ಇದನ್ನೆಲ್ಲ ಹೇಳ್ಯಾರ. ಶ್ರಾವಕರು ಹೆಂಗೆ ಹೇಳಿರ್ಬೇಕು ವಿಚಾರ ಮಾಡ್ರಿ. ಮುನಿಗಳಿಗೆ ಈಗ ಹೇಳ್ಯಾರ, ಶ್ರಾವಕರಿಗೆ ಹೇಗೆ ಹೇಳಿರ್ಬೋದು ಆ ಮುನಿಗಳನ್ನ ನೋಡಿದಾಗ? ಅಷ್ಟೊಂದು ಏನು ಬೇಕಾಗಿಲ್ಲಪ್ಪ, ಮಾಡಕ್ಕೆ ಹೋಗ್ಬೇಡ್ರಿ. वास्तव्य मुनि और आगंतुक मुनि एक दूसरे की क्रिया और चारित्र का बोध होने के लिए विविध प्रतिलेखनों द्वारा अच्छी तरह से परस्पर में परीक्षा करते हैं. ಇನ್ನ ವಾಸ್ತವದಲ್ಲಿ ಬಂದಿರುವಂತ ಆ ಮುನಿಗಳು, ಆಗಂತುಕ್ ಅಲ್ಲಿ ಇರುವಂತ ಮುನಿಗಳು ಮತ್ತು ಬಂದಿರುವಂತ ಮುನಿಗಳು ಅವ್ರು ಏನ್ ಮಾಡ್ತಾರ ಅಂತಂದ್ರ ಒಬ್ಬರೊಬ್ಬರಲ್ಲಿ ಇರುವಂತ ಅವ್ರ ಕ್ರಿಯೆಗಳು ಅಥವಾ ಅವ್ರ ಚಾರಿತ್ರಗಳು ಏನು ಯಾವ ರೀತಿ ಮಾಡ್ತಾರ ಅದ್ರ ಜ್ಞಾನ ಬೇಕಲ್ಲ ಇವರಿಗೆ. ಅದ್ರಗೋಸ್ಕರ ಅವ್ರು ಏನ್ ಮಾಡ್ತಾರ ಅಂತಂದ್ರ ಪ್ರತಿಲೇಖನೋ ದ್ವಾರ ಅಚ್ಚಿ ತರಸೆ, ಪ್ರತಿಲೇಖನ ದ್ವಾರ ಏನ್ ಮಾಡ್ತಾರ ಒಳ್ಳೆ ರೀತಿಯಿಂದ ಸಮೀಚೀನ ರೀತಿಯಿಂದ ಪರಸ್ಪರದಲ್ಲಿ ಪರೀಕ್ಷೆ ಮಾಡ್ತಾರ. ಹೇಗ್ ಪರೀಕ್ಷೆ ಮಾಡ್ತಿರ್ಬೋದು ಇಲ್ಲಿ ತಿಳ್ಕೊಳ್ಳೋದು. ನೀನ್ ಏನ್ ಆಚರಣೆ ಮಾಡ್ತೀಯಪ್ಪ, ಎಷ್ಟು ಗಂಟೆಗೆ ಹೇಳ್ತೀಯ ಬೆಳಿಗ್ಗೆ, ಎಷ್ಟು ಗಂಟೆಗೆ ರಾತ್ರಿ ಮಲ್ಕೊಳ್ತೀಯ, ಏನೇನ್ ಮಾಡ್ತೀಯ, ಏನೇನ್ ತಿಂತೀಯ, ಹಿಂಗೆಲ್ಲ ಹಿಂಗೆ ಕೇಳ್ತಾರ. ಎಷ್ಟು ಗಂಟೆಗೆ ಹೇಳ್ತಾನ, ಸಾಮಾಯಿಕ ಮಾಡ್ತಾರ ಇಲ್ಲೋ, ಪ್ರತಿಕ್ರಮಣ ಮಾಡ್ತಾರ ಇಲ್ಲೋ, ಸ್ವಾಧ್ಯಾಯ ಮಾಡ್ತಾರ ಇಲ್ಲೋ ಅಂತ ಅವ್ರಿಗೆ ಕೇಳೋದು. ಅವ್ರಿಗೆ ಕೇಳ್ತಾರನ್ರಿ. ಪರೀಕ್ಷೆ ಮಾಡ್ತಿರ್ತಾರ ಅವ್ರು. ಹೇಗಂತಂದ್ರೆ ಗೌಣ ರೂಪದಲ್ಲಿ ನಿಂತ್ಕೊಂಡು ಡೈರೆಕ್ಟ್ ಕೇಳಂಗಿಲ್ಲ. ಡೈರೆಕ್ಟ್ ಕೇಳಿ ಅವ್ರು ಪರೀಕ್ಷೆ ಮಾಡ್ತಿದ್ವಿ ಅಂತಂದ್ರ ಅಲ್ಲಿ ಏನಾಯ್ತು, ಅವ್ರು ಅವಹೇಳನೆ ಮಾಡ್ದಂಗ ಆಯ್ತು ಅಂತ ಹೇಳ್ತಾರ. ಅಲ್ಲಿ ಏನ್ ಮಾಡ್ದಂಗಾಯ್ತು,
ಹೇಳಣೆ ಮಾಡ್ದಂಗಾಯ್ತು. ಒಂದು ಉದಾಹರಣೆ ನನ್ನ ಒಂದು ಅನುಭವದಲ್ಲಿ ನಾನು ಶ್ರವಣಬೆಳಗೊಳದಲ್ಲಿ ಡ್ಯಾಡಿ ಒಂದು ಇದ್ದಾಗ ಮುನಿಗಳು ಎಲ್ಲ ಮುನಿಗಳು ಹತ್ರನೂ ಹೋಗ್ತಾ ಇದ್ದರು. ಹೋಗಿ ಅವ್ರನ್ನ ನಮಸ್ಕಾರ ಮಾಡಿ ಅವ್ರ ವಂದನೆ ಮಾಡಿ ರತ್ನಾಕರ ಚೆನ್ನಾಗಿ ಆಗ್ತಾ ಇದೆಯಾ ಅಂತ ಪರಸ್ಪರ ಆ ಥರ ಕೇಳ್ಕೊಂಡು ಹೋಗ್ತಾ ಇದ್ದಾರೆ. ನಿಮಗೆ ಚೌಕ ಚೆನ್ನಾಗಿ ಮಾಡಿದಾರ ಅಂತ ಯಾರು ಪರಸ್ಪರ ನಾನು ಕಂಡಿರೋ ಪ್ರಕಾರ ಈ 13 ವರ್ಷದಲ್ಲಿ ನಾನು ತಿಳ್ಕೊಂಡಿರೋ ಪ್ರಕಾರ ನಮ್ಮ ಭಾರತ ಭೂಮಿಯಲ್ಲಿ ಅನೇಕ ಪರಂಪರೆಯ ಅನೇಕ ಪದ್ಧತಿಯ ಸಾಧು ಸಂತರಿದ್ದಾರೆ. ಅನೇಕ ಪರಂಪರೆಯ ಅನೇಕ ಪದ್ಧತಿಯ ಅನೇಕ ಸಂಘದ ಸಾಧು ಸಂತರಿದ್ದಾರೆ. ಎಲ್ಲರದ್ದು ಆಚರಣೆಗಳು ಅನೇಕ ತರದ್ದು ಇದಾವ. ಬೇರೆ 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 ಆಚರಣೆ ಮಾಡುವಂತ ಎಲ್ಲಾ ಸಾಧು ಸಂತರು ಬೇರೆ ಬೇರೆ ಇದಾರೆ. ಎಲ್ಲರೂ ಒಂದೇ ತರ ಆಚರಣೆ ಮಾಡುವಂತರಿಲ್ಲ. ವಿಚಾರಗಳು ಕೂಡ ಬೇರೆ ಬೇರೆ ಇದಾವೆ ಎಲ್ಲರದು. ಆದರೆ ಒಂದು ಏಕಮೇವ ಸ್ಥಾನ ಯಾವುದಪ್ಪ ಅಂತಂದ್ರೆ ಇಡೀ ಭಾರತ ಭೂಮಿಯಲ್ಲಿ ನಮ್ಮ ಶ್ರವಣಬೆಳಗೊಳ. ಈ ಶ್ರವಣಬೆಳಗೊಳದಲ್ಲಿ ಬಂದಿರುವಂತ ಸಮಸ್ತ ಸಾಧು ಸಂತರು, ಎಲ್ಲಾ ಪರಂಪರೆಯವರು, ಎಲ್ಲಾ ವಿಚಾರಧಾರೆಗಳನ್ನ ಇಟ್ಕೊಂಡವರು, ಎಲ್ಲಾ ಅನೇಕ ಪ್ರಕಾರದ ಪಂಥವಾದಿಗಳು, ಎಲ್ಲಾ ಪ್ರಕಾರದ ಬೇರೆ ಬೇರೆ ಸಾಧುಗಳ ಶಿಷ್ಯರು, ಸಂಘದವರು ಎಲ್ಲ ಎಲ್ಲ ವಿಚಿತ್ರವಾಗಿದ್ರೂ ಸಹ ಆ ಶ್ರವಣಬೆಳಗೊಳದಲ್ಲಿ ಬಂದಾಗ ಅಲ್ಲಿ 366 ಜನ ಸಾಧುಗಳನ್ನು ನೋಡಿದ್ವಿ ನಾವು 2018ರಲ್ಲಿ ಮಸ್ತಕಾಭಿಷೇಕದಲ್ಲಿ. 366 ಜನ ಸಾಧುಗಳನ್ನು ನೋಡಿದ್ರಲ್ಲಿ ಆಚಾರ್ಯರಿದ್ರು, ಅದರಲ್ಲಿ ಉಪಾಧ್ಯಾಯರಿದ್ರು, ಸಾಧುಗಳಿದ್ರು, ಐಲಕರಿದ್ರು, ಶುಲ್ಲಕರಿದ್ರು, ಆರಿಕೆಯರಿದ್ರು, ಶುಲ್ಲಿಕೆಯರಿದ್ರು. ಇವು 366 ಜನ ಆದ್ರು ಇವರು. ಆಮೇಲೆ ಬ್ರಹ್ಮಚಾರಿಗಳು, ಪ್ರತಿಮಾಧಾರಿಗಳು, ವ್ರತಿಕರು ಅನೇಕ ಎಲ್ಲರೂ ಬಂದಿದ್ರು. ಎಲ್ಲರ ವಿಚಾರಧಾರೆಗಳೆಲ್ಲ ಬೇರೆ 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 ಇದ್ರೂ ಸಹ ಆ ಶ್ರವಣಬೆಳಗೊಳ ಭೂಮಿ ಪಾವಿತ್ರ್ಯತೆ ಯಾವ ರೀತಿ ಇದೆ ಅಂತಂದ್ರ ಆಚಾರ್ಯ ಭದ್ರಬಾಹು ಸ್ವಾಮಿಗಳು, ಅಂತಿಮ ಶುದ್ಧ ಕೇವಲಿ ಭದ್ರಬಾಹು ಸ್ವಾಮಿಗಳು ಅಲ್ಲಿ ಮಾಡಿರುವಂತ ಆ ತಪಶ್ಚರ್ಯದ ಫಲ, ಅಲ್ಲಿ ಅವರು ಸಾಧನೆ ಮಾಡಿರುವಂತ ಫಲ, ಅವರು ಅಲ್ಲಿ ಸಮಾಧಿ ತಗೊಂಡಿರುವಂತ ಆ ಅಂತ ಪವಿತ್ರವಾದ ಆತ್ಮ ಅಲ್ಲಿ ಸಮಾಧಿ ಸಾಧಿಸಬೇಕಾದ್ರೆ ಎಷ್ಟು ತಪಶ್ಚರ್ಯ ಮಾಡಿದೆ, ಎಷ್ಟು ಸಾಧನೆ ಮಾಡಿದೆ, ಎಷ್ಟು ದೀರ್ಘಕಾಲ ತನಕ ಸಮಾಧಿ ಮಾಡ್ಕೊಳ್ಬೇಕಾದ್ರೆ ಅಲ್ಲಿ ಕ್ರಿಯೆಗಳನ್ನ ಮಾಡಿದೆ. ಅದರದ ಪ್ರಭಾವ ಇದೆಯಲ್ಲ ಅಲ್ಲಿ ಬಂದಿರಂತ ಸಾಧುಗಳ ಮನಸ್ಸಲ್ಲಿ ಯಾವತ್ತೂ ನಾನು ಆ ಪಂಥದವಿದ್ದೀನಿ, ನಾನು ಈ ಪಂಥದವಿದ್ದೀನಿ, ನಾನು ಹಂಗಿದ್ದೀನಿ, ನಾನು ಹಿಂಗಿದ್ದೀನಿ ಅನ್ನೋಂಥ ಭೇದ ಭಾವ ಈ ಶ್ರವಣಬೆಳಗೊಳದ ಕ್ಷೇತ್ರದಲ್ಲಿ ನಾನು ಯಾವತ್ತೂ ನಾನಲ್ಲಿ ಅಂತ ಪವಿತ್ರವಾದ ಕ್ಷೇತ್ರದ ಪ್ರಭಾವ ಅದು. ಅದೇ ಅಲ್ಲಿಂದ ಸ್ವಲ್ಪ ಹೊರಗಡೆ ಹೋದ ತಕ್ಷಣ ಪ್ರಾರಂಭ ಆಗಿಬಿಟ್ಟು ಎಲ್ಲರದು ಶ್ರವಣಬೆಳಗೊಳ ಕ್ಷೇತ್ರ ಬಿಟ್ಟು ಸ್ವಲ್ಪ ಹೊರಗಡೆ ಹೋದ ನಂತರ ಪ್ರಾರಂಭ ಆಗಿಬಿಟ್ಟು ಎಲ್ಲರದು. ಆದ್ರೆ ಬೆಳಗೊಳದಲ್ಲಿ ಇರೋ ತನಕ ಯಾರ್ದು ಏನು ನಾಟಕ ಅಲ್ಲಿ ನಡಿಲಿಲ್ಲ. ಅಲ್ಲಿ ಇದು ಹೇಳೋದು ಆ ಕ್ಷೇತ್ರದ ಪಾವಿತ್ರತೆ, ಆ ಕ್ಷೇತ್ರದ ಪ್ರಭಾವ. ಆ ಕ್ಷೇತ್ರದಲ್ಲಿ ಎಷ್ಟೋ ಲಕ್ಷಾನುಗಟ್ಲೆ ಮುನಿಗಳು ಬಂದು ಹೋಗಿದ್ದಾರೆ. ಎಷ್ಟೋ ಲಕ್ಷಾನುಗಟ್ಲೆ ಮುನಿಗಳು ಬಂದು ಹೋಗಿದ್ದಾರೆ. ಅಲ್ಲಿ ಎಷ್ಟೋ ಲಕ್ಷಾನುಗಟ್ಲೆ ಮುನಿಗಳು ಬಂದು ಅಲ್ಲಿ ಚರ್ಯ ಮಾಡಿ ಹೋಗಿದ್ದಾರೆ. ಆ ಕ್ಷೇತ್ರದ ಪ್ರಭಾವ ಹಾಗಿರುತ್ತೆ ಅಂತ ತಿಳ್ಕೊಳ್ಬೇಕು ನಾವಲ್ಲಿ. ಆ ರೀತಿ ಏನ್ ಬೇಕಾದಲ್ಲಿ ಎಲ್ಲ ವ್ಯವಸ್ಥೆ ಇತ್ತಲ್ಲಿ ಈ ಪ್ರಕಾರ. ಎಷ್ಟೋ ಇತ್ತು ಅಂತವ್ ಇದ್ವು. ನೀವು ವಿಶೇಷ ತಗೊಂಡ್ಬಿಡೋಣ. आगंतुक मुनि और वास्तव मुनि परस्पर का आचरण देखते हैं. वास्तव मुनि परीक्षा करते हैं कि यह आया हुआ साधु समितियों का पालन करता है या नहीं. ಈಗ ಬಂದಿರುವಂತ ಮುನಿಗಳು ತನ್ನ ಸಮಿತಿಯ ಪಾಲನೆ ಮಾಡ್ತಾರೋ ಇಲ್ಲವೋ ಅನ್ನೋಂತ ಆ ಪರೀಕ್ಷೆ ಮಾಡ್ತಿರ್ತಾರ. छह आवश्यक क्रियाएं तथा समय होती है या असमय में होती है. 6 ಅವಶ್ಯಕ ಕ್ರಿಯೆಗಳಿದಾವ. ಆ ಸಮಯದಲ್ಲಿ ಮಾಡ್ತಾರೋ ಅಥವಾ ಅಸಮಯದಲ್ಲಿ ಮಾಡ್ತಾರೋ ಅನ್ನೋಂತ ಪರೀಕ್ಷೆ ನಡೀತಾ ಇರುತ್ತೆ. आचार्यों के उपदेश में मतभेद हुआ करता है. ಆಚಾರ್ಯಗಳ ಉಪದೇಶದಲ್ಲಿ ಮತಭೇದ ಆಗಿರ್ತವ. ಉಸ್ಕಾ ಪರಿಜ್ಞಾನ ಕರ್ನೆ ಹೇತು, ಅದರ ಪರಿಜ್ಞಾನ ಮಾಡ್ಕೊಳ್ಳೋದಕ್ಕೋಸ್ಕರ ಅನ್ಯೋನ್ ಕಿ ಪರೀಕ್ಷಾ ಕರ್ತೆ. ಅನೇಕ ಪ್ರಕಾರದಲ್ಲಿ ಪರೀಕ್ಷೆಗಳನ್ನ ಅವರು ಮಾಡ್ತಿರ್ತಾರ. ಆಗತ್ ಮುನಿ ಅಪನೆ ಸಾಥ್ ರಹನೆ ಯೋಗ್ಯ ಹೇ ಅಥವಾ ನಹಿ ಹೇ. ಆ ಬಂದಿರುವಂತ ಮುನಿಗಳು ನಮ್ಮ ಜೊತೆಗೆ ಇರ್ಕೊಳ್ಳೋ ಯೋಗ್ಯ ಇದಾರೋ ಅಥವಾ ಇಲ್ವೋ
ಅಂತ जानने के लिए भी ಪರೀಕ್ಷಾ करते हैं. ಈ ರೀತಿ ಅನೇಕ ಪ್ರಕಾರ ತಿಳ್ಕೊಳ್ಳೋದಕ್ಕೋಸ್ಕರ ಅವರು ಪರೀಕ್ಷೆಯನ್ನು ಅಲ್ಲಿ ಮಾಡ್ತಿರ್ತಾರ. ಇನ್ನು ಮುಂದೆ ಅವೆಲ್ಲ ಮತ್ತೆ ವಿಶೇಷಾರ್ಥಗಳನ್ನು ಹೇಳ್ಕೊಂತ ಹೋಗಿರ್ತಾರ. ಅದನ್ನು ನಾಳೆ ದಿವಸ ಮತ್ತೆ ಮಧ್ಯಾಹ್ನ ನೋಡುವ ಅಂತ ಹೇಳಿ ಬೋಧಿ ಸಮಾಧಿ ಪರಿಣಾಮ ಶುದ್ಧಿ ಸ್ವಾತ್ಮೋಪಲಬ್ಧಿ ಶಿವಸೌಖ್ಯ ಸಿದ್ಧಿ ಚಿಂತಾಮಣಿಂ ಚಿಂತಿತವಸ್ತು ದಾನೆ ತ್ವಾಮಂದ್ಯಮಾನಸ್ಯ ಮಮಸ್ತು ದೇವಿ ನಮೋ ಅರಿಹಂತಾನಂ ಸಿದ್ಧಾನಂ ನಮೋ ಐರ್ಯಾನಂ ನಮೋ ಉವಜ್ಜಾಯಾನಂ ನಮೋ ಲೋಯೇ ಸೌವಸಾಹುನಂ. जय बोलो द्वादशांग जिनवानी माता की जय.